ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಏಪ್ರಿಲ್ 19, 20 ಮತ್ತೆ 21 ಸುದ್ದಿಲಿ ಇದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಒಂದು ಆರ್ಟಿಕಲ್ಗಳಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಏನಂತಂದ್ರೆ, ನಾವು ಈಗ ಏನು ಏಪ್ರಿಲ್ ಮಂತ್ ನ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡಿದೀವಿ, ಆಲ್ಮೋಸ್ಟ್ 120 ಟಾಪಿಕ್ಸ್ ಆಗುತ್ತೆ. ಇನ್ನೊಂದು ಕ್ಲಾಸ್, ಒಂದೆರಡು ಕ್ಲಾಸ್ ಅಂತಂದ್ರು ಅಷ್ಟೆಲ್ಲ ಟಾಪಿಕ್ಗಳು ನಿಮಗೆ ನಮ್ಮ ಮೇ ಮಂತ್ ನ ಮ್ಯಾಗಝೀನ್ ಅಲ್ಲಿ ಸಿಗುತ್ತೆ. ಮೇ 1 ನಮ್ದು ಮ್ಯಾಗಝೀನ್ ರಿಲೀಸ್ ಆಗ್ತಾ ಇದೆ, ಮೇ ಮಂತ್. ಸೊ ಆ ಮ್ಯಾಗಝೀನ್ ಅಲ್ಲಿ ನಿಮಗೆ ಇಲ್ಲಿ ನಾನು ಡಿಸ್ಕಸ್ ಮಾಡುವಂತ 120+ ಟಾಪಿಕ್ಸ್ ಆಗ್ಬೋದು. ಅದ್ರ ಜೊತೆಗೆ ಇನ್ನೊಂದಷ್ಟು ಟಾಪಿಕ್ಸ್ಗಳು, ಓವರ್ ಆಲ್ ಆಗಿ ಒಂದು 250 ಟಾಪಿಕ್ಸ್ಗಳು, ಅದ್ರ ಜೊತೆಗೆ ಒನ್ ಲೈನರ್ಗಳು, ಅಂದ್ರೆ ನ್ಯೂಸ್ ಇರುತ್ತೆ, ಅಷ್ಟು ಇಂಪಾರ್ಟೆಂಟ್ ಇರಲ್ಲ ಅನ್ನೋದನ್ನ ಆಡ್ ಮಾಡಿರ್ತೀವಿ. ಓವರ್ ಆಲ್ ನಿಮಗೆ 350+ ಟಾಪಿಕ್ಸ್ಗಳು ನಿಮಗೆ ಸಿಗುತ್ತೆ. ಯಾವ್ದ್ರಲ್ಲಿ ಅಂತಂದ್ರೆ ನಮ್ಮ ಒಂದು ಮ್ಯಾಗಝೀನ್ ಅಲ್ಲಿ. ನಮ್ಮ ಮ್ಯಾಗಝೀನ್ ಅಂದ್ರೆ ನಾವು ಏನೀಗ ಕರೆಂಟ್ ಅಫೇರ್ಸ್ ಎಸೆನ್ಷಿಯಲ್ ಅಂತ ಹೇಳಿ ಪ್ರೋಗ್ರಾಮ್ ಲಾಂಚ್ ಮಾಡಿದೀವಿ. ಆ ಪ್ರೋಗ್ರಾಮ್ ಅಂಡರ್ ಅಲ್ಲಿ ಮೇ 1 ನಿಮಗೆ ಮ್ಯಾಗಝೀನ್ ರಿಲೀಸ್ ಮಾಡ್ತಾ ಇದೀವಿ. ಸೊ ಆ ಮ್ಯಾಗಝೀನ್ ಅಲ್ಲಿ ನಿಮ್ಗೆ ಈ ಟಾಪಿಕ್ಗಳೆಲ್ಲ ಸಿಗುತ್ತೆ, ನೀವು ರಿವೈಸ್ ಮಾಡಬಹುದಾಗಿರುತ್ತೆ. ಮತ್ತೆ ಈಗ ನಮ್ಮ ಒಂದು ಕರೆಂಟ್ ಅಫೇರ್ಸ್ ವಾಪಸ್ ಬರೋದಾದ್ರೆ ಏನಾದ್ರು ಇವತ್ತು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಪೆಟ್ರೋಗ್ಲಿಫ್ ಅಂತಂದ್ರೆ ಈಗ ಬಂಡೆಗಳಿರುತ್ತಲ್ಲ, ಸೊ ಆ ಬಂಡೆಗಳ ಮೇಲೆ ಕೆತ್ತನೆ ಮಾಡಿರುವಂಥದ್ದು ಸಣ್ಣದಾಗಿ ಹಳೆ ಶಿಲಾಯುಗ, ನವಶಿಲಾಯುಗ ಈ ಟೈಮಲ್ಲಿ ಏನ್ ಕೆತ್ತನೆ ಮಾಡಿರ್ತಾರೆ. ಸೊ ಇದನ್ನ ಪೆಟ್ರೋಗ್ಲಿಫ್ ಅಂತೀವಿ. ಪೆಟ್ರೋ ಅಂತಂದ್ರೆ ರಾಕ್ ಅಂತ, ಅದ್ರ ಮೇಲೆ ಕೆತ್ತನೆ ಮಾಡುವಂತ ಕೆಲಸಗಳು. ಸೊ ಇದನ್ನ ಪ್ರಿಸರ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕನ್ಸರ್ವೇಷನ್ ಪಾರ್ಕ್ ತರ್ತಾ ಇದ್ದಾರೆ ಲಡಾಖ್ ಅಲ್ಲಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಹರಿವಂಶ್ ಅನ್ನೋಂಥವ್ರನ್ನ ಡೆಪ್ಯೂಟಿ ಚೇರ್ಮನ್ ಆಗಿ ರಾಜ್ಯಸಭೆಗೆ ಅಪಾಯಿಂಟ್ ಮಾಡಿದ್ದಾರೆ, ಆಯ್ಕೆ ಮಾಡ್ಕೊಂಡಿರುವಂತದ್ದು. ಎಲ್ಲಿಗೆ? ರಾಜ್ಯಸಭೆಗೆ. ಹೆಸರೇನು? ಹರಿವಂಶ್ ಅವ್ರನ್ನ ಡೆಪ್ಯೂಟಿ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಈ ಡೆಪ್ಯೂಟಿ ಚೇರ್ಮನ್ ನ ರೋಲ್ಸ್, ಫಂಕ್ಷನ್ಸ್, ರೆಸ್ಪಾನ್ಸಿಬಿಲಿಟೀಸ್ ಏನು, ಸೊ ಇದನ್ನೆಲ್ಲ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಅವ್ರ ಆಯ್ಕೆ ಏನು, ಇದನ್ನೆಲ್ಲ ನೋಡ್ತಾ ಹೋಗೋಣ. ನಂತರ ಬಂದು ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್. ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್ ಇದೊಂದು ಅಗ್ರಿಮೆಂಟ್ ರೀಸೆಂಟ್ ಆಗಿ ಇಂಡಿಯಾ ರಷ್ಯಾ ಜೊತೆ ಮಾಡ್ಕೊಂಡಿರುವಂತ ಒಂದು ಅಗ್ರಿಮೆಂಟ್, ಇಂಪಾರ್ಟೆಂಟ್ ಅಗ್ರಿಮೆಂಟ್. ಸೊ ಈ ಒಂದು ಅಗ್ರಿಮೆಂಟ್ ನ ಪ್ರೊವಿಷನ್ಸ್ ಏನು, ಇದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಕೆಲವೊಂದು ಕರ್ನಾಟಕ ಸುದ್ದಿ ನೋಡೋದಾದ್ರೆ, ಯಾಣ ಕೇವ್ಸ್, ಈ ಉತ್ತರ ಕನ್ನಡದಲ್ಲಿ ಇರುವಂತಹ ಯಾಣ ಕೇವ್ಸ್ ಏನಿದೆ, ಸೊ ಯಾಣ ಕೇವ್ಸ್ ನ ಈಗ ಜಿಯೋ ಹೆರಿಟೇಜ್ ಸೈಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್, ಅಂದ್ರೆ ಈ ಒಂದು ನಮ್ಮ ದೇಶಕ್ಕೆ ಪ್ರಮುಖವಾದಂತಹ ಒಂದು ಜಿಯೋ ಹೆರಿಟೇಜ್ ಸೈಟ್ ಅಂತ ಹೇಳಿ ಈಗ ರಿಲೀಸ್ ಮಾಡುವಂತದ್ದು. ಯಾರು ಮಾಡುವಂತದ್ದು? ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಡುವಂತದ್ದು. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟ ಹಾಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ನಲ್ಲಿ ತರ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಮ್ಯೂಸಿಯಂ ನ ಬೈಪ್ನಲ್ಲಿ ತರ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಬಂದು ಚೀತಾಸ್ ಬಗ್ಗೆ ಆಲ್ರೆಡಿ ಒಂದ್ 2 ಸಲ ಡಿಸ್ಕಸ್ ಮಾಡಿದ್ವಿ. ಏನಂತಂದ್ರೆ ಸೊ ಆಫ್ರಿಕಾದಿಂದ ಇದನ್ನ ಆಫ್ರಿಕಾದಿಂದ ತರಿಸ್ಕೊಂಡಿದ್ವಿ. ಎಲ್ಲಿಗೆ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ತರಿಸ್ಕೊಂಡಿದ್ವಿ. ಆ ಪ್ರಾಜೆಕ್ಟ್ ಚೀತಾದಲ್ಲಿ ಮಧ್ಯಪ್ರದೇಶ ತರಿಸ್ಕೊಂಡಿದ್ವಿ. ಬಟ್ ಈಗೇನಾಗಿದೆ ಅಂತಂದ್ರೆ ಸೌತ್ ಆಫ್ರಿಕಾದಿಂದ ನೇರವಾಗಿ ಬನ್ನೇರ್ಘಟ್ಟ ಜುವಾಲಜಿಕಲ್ ಪಾರ್ಕ್ ಏನಿದೆ ಅಲ್ಲಿ ತರಿಸ್ಕೊಂಡಿರೋದು 4 ಚೀತಾಗಳನ್ನ ತರಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಬಂದು ಕರ್ನಾಟಕದಲ್ಲಿ ಸ್ಟೇಟ್ ಕಲ್ಚರಲ್ ಅವಾರ್ಡ್ಸ್, ಕೆಲವೊಂದು ಇಂಪಾರ್ಟೆಂಟ್ ಅವಾರ್ಡ್ಸ್ಗಳು, ಫಾರ್ ಎಕ್ಸಾಂಪಲ್ ಪಂಪ ಅವಾರ್ಡ್ಸ್ ಆಗ್ಬೋದು, ಕುಮಾರವ್ಯಾಸ ಅವಾರ್ಡ್ ಆಗ್ಬೋದು, ಗುಬ್ಬಿ ವೀರಣ್ಣ ಅವಾರ್ಡ್ ಆಗ್ಬೋದು. ಈ ರೀತಿಯಾಗಿ ಸಾಕಷ್ಟು ಅವಾರ್ಡ್ಗಳನ್ನ ಈಗ ಲಿಸ್ಟ್ ಕೊಟ್ಟಿದೆ, ಕರ್ನಾಟಕ ಸರ್ಕಾರ ರಿಲೀಸ್ ಮಾಡಿದೆ. ಎಕ್ಸಾಮ್ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಟಾಪಿಕ್ಸ್ಗಳು, ಜೊತೆಗೆ ಈ ಟಾಪಿಕ್ಗಳಿಗೆ ಸಂಬಂಧಪಟ್ಟಂತ ಒಂದು MCQಗಳನ್ನ ಸಾಲ್ವ್ ಮಾಡ್ತಾ ನಮ್ಮ ಒಂದು ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಬನ್ನಿ. ಮೊದಲನೇದು ನೋಡೋದಾದ್ರೆ, ಇಂಡಿಯಾಸ್ ಫಸ್ಟ್ ಪೆಟ್ರೋಗ್ಲಿಫ್ ಕನ್ಸರ್ವೇಷನ್ ಪಾರ್ಕ್ ಟು ಕಮ್ ಅಪ್ ಆನ್ ದ ಬ್ಯಾಂಕ್ಸ್ ಆಫ್ ಇಂಡಸ್. ಏನಾಗಿದೆ ಅಂತಂದ್ರೆ, ಈ ಒಂದು ಸಿಂಧೂ ನದಿ ದಡದಲ್ಲಿ ಎಲ್ಲಿ, ಅದರಲ್ಲೂ ಲಡಾಖ್ನ ಲೇನಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಒಂದು ಪೆಟ್ರೋಗ್ಲಿಫ್ ಹೇಳಿದ್ನಲ್ಲ, ಪೆಟ್ರೋ ಅಂತಂದ್ರೆ ರಾಕ್ಸ್ ಅಂತ, ಅದ್ರ ಮೇಲೆ ಸಣ್ಣದಾಗಿ ಕೆತ್ತನೆ ಮಾಡಿರ್ತಾರೆ ಚಿತ್ರಗಳನ್ನ, ಸಣ್ಣದಾಗಿ ಚಿತ್ರಗಳನ್ನ ಕೆತ್ತನೆ ಮಾಡಿರುವಂತದ್ದು. ಈ ಪೆಟ್ರೋಗ್ಲಿಫ್ ಏನಿದೆಯಲ್ಲ, ಸೊ ಅದನ್ನ ಕನ್ಸರ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿನೇ ಈ ಕನ್ಸರ್ವೇಷನ್ ಪಾರ್ಕ್ ಒಂದನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಲಡಾಖ್ನ ಲೇನಲ್ಲಿ, ನೆನ್ಪಿಟ್ಕೋಬೇಕಾಗುತ್ತೆ, ಲಡಾಖ್ನ ಲೇನಲ್ಲಿ. ಏನಕ್ಕೆ ಇದು ಇಂಪಾರ್ಟೆಂಟ್, ಏನಕ್ಕೆ ಅಂತಂದ್ರೆ, ಇದನ್ನ ಕನ್ಸರ್ವ್ ಮಾಡೋದ್ರಿಂದ ಅಲ್ಲಿ ಅದು ಸುಮ್ಮನೆ ಏನು ಕೆತ್ತನೆ ಮಾಡಿರೋದಿಲ್ಲ, ಅವ್ರೇನೋ ಕಣ್ಣಲ್ಲಿ ನೋಡಿರುವಂತದ್ದು ಅಥವಾ ಅವರ ಜೀವನ ಹೇಗೆ ನಡೀತಿದೆ ಅನ್ನೋದ್ರ ಒಂದು ಕ್ಲೂ ಇರ್ಬೋದು, ಅಥವಾ ಅವ್ರ ಎಕನಾಮಿಕ್ ವೇ ಆಗ್ಬೋದು. ಸೊ ಹೀಗೆ ಇದನ್ನು ನಾವು ಡಿಕೋಡ್ ಮಾಡೋದ್ರಿಂದ ಅಲ್ಲಿದ್ದಂತ ಸೋಶಿಯೋ ಕಲ್ಚರಲ್ ಮತ್ತೆ ಎಕನಾಮಿಕ್ ಕಂಡೀಷನ್ಸ್ ನಮ್ಗೆ ಅರ್ಥ ಆಗುತ್ತೆ. ಸೊ ಅದ್ರ ಮೂಲಕ ನಾವು ಹಿಸ್ಟ್ರಿನ ಕನ್ಸ್ಟ್ರಕ್ಟ್ ಮಾಡಬಹುದಾಗುತ್ತೆ, ರೀಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನ ಪ್ರಿಸರ್ವ್ ಮಾಡೋದಕ್ಕೆ ಈಗ ಈ ಒಂದು ಪಾರ್ಕ್ ನ ಎಸ್ಟಾಬ್ಲಿಷ್ ಮಾಡ್ತಾ ಇರೋದು ಲೇ ಮತ್ತೆ ಲಡಾಖ್ ಅಲ್ಲಿ. ನೆನ್ಪಿಟ್ಕೋಬೇಕಾಗುತ್ತೆ. ನೋಡಿ, ಅರ್ಲಿ ಹ್ಯೂಮನ್ ಲೈಫ್ ಹೇಗಿತ್ತು, ಟ್ರೇಡ್ ರೂಟ್ಸ್ ಹೇಗಿತ್ತು, ಮೈಗ್ರೇಷನ್ಸ್ ಹೇಗಿತ್ತು, ಅಥವಾ ಯಾವ್ದಾದ್ರು ಒಂದು ರಿಲಿಜನ್ ನ ಯಾವ ರೀತಿ ಫಾಲೋ ಮಾಡ್ತಾ ಇದ್ರು. ಸೊ ಇದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಮತ್ತೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದ್ರೆ, ಇದು ಯಾವ್ದು ಪೇಂಟಿಂಗ್ ಅಲ್ಲ, ಬದಲಿಗೆ ಅಲ್ಲಿ ಕೆತ್ತನೆ ಆಗಿರುವಂತದ್ದು. ಕೆತ್ತಿರ್ತಾರ ಒಂದು ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಇಟ್ಕೊಂಡು ಅಲ್ಲಿ ಅವ್ರು ನೋಡಿರುವಂತದ್ದು ಪ್ರಾಣಿಗಳಾಗ್ಬೋದು, ಬೇಟೆ ಆಡುವಂಥದ್ದು ಆಗ್ಬೋದು, ಈ ತರನ ಕೆತ್ತಿರ್ತಾರೆ ಹೊರತು ಅದು ಪೇಂಟಿಂಗ್ ಅಲ್ಲ. ಸೊ ಅದನ್ನ ಪ್ರಿಸರ್ವ್ ಮಾಡ್ಬೇಕು ಅಂತ ಮಾಡುವಂಥದ್ದು. ಮತ್ತೆ ಬೇರೆ ಬೇರೆ ಕಡೆ ಎಲ್ಲೋ ಹಾಳಾಗ್ತಾ ಇರುವಂತದ್ದು ಇರುತ್ತೆ, ಅಷ್ಟು ಅದ್ರ ಗಮನ ಕೊಟ್ಟೇ ಇರೋದಿಲ್ಲ. ಸೊ ಅದನ್ನೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಶಿಫ್ಟ್ ಮಾಡ್ಬಿಟ್ಟು ಒಂದ್ ಕಡೆ ಅದನ್ನ ಪ್ರಿಸರ್ವ್ ಮಾಡ್ತಾ ಹೋಗ್ತಾರೆ. ಸೊ ಇಷ್ಟೆಲ್ಲ ಮಾಡ್ತಿರುವಂತದ್ದು ಯಾರು, ಇದರ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಿರುವಂತದ್ದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ವೆರಿ ಇಂಪಾರ್ಟೆಂಟ್. ಇದನ್ನ ಮಾಡ್ತಾ ಇರುವಂತದ್ದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆಗುತ್ತೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು, ಭಾರತದಲ್ಲಿನ ಪೆಟ್ರೋಗ್ಲಿಫ್ ಸಂರಕ್ಷಣಾ ಉದ್ಯಾನವನಕ್ಕೆ ಸಂಬಂಧಿಸಿದ ಕೆಳಗೆ ಹೇಳಿಕೆಗಳನ್ನು ಪರಿಗಣಿಸಿ.
ಪರಿಗಣಿಸಿ. ಇದನ್ನು ಲಡಾಖ್ನ ಸಿಂಧು ನದಿಯ ದಡದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಹೌದು, ಲಡಾಖ್ನ ಸಿಂಧು ನದಿಯ ದಡದಲ್ಲಿ ಇದನ್ನ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇದು ಬೇರೆ ಬೇರೆ ಸ್ಥಳಗಳಿಂದ ಅಪಾಯದಲ್ಲಿರುವ ದುರ್ಬಲವಾದ ಪೆಟ್ರೋಗ್ಲಿಫ್ಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಗುರಿಯನ್ನು ಹೊಂದಿದೆ. ಹೌದು, ಇದನ್ನೇನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಕನ್ಸರ್ವೇಷನ್ ಪಾರ್ಕ್ ಏನಿದೆಯಲ್ಲ, ಸೊ ಅಲ್ಲಿಗೆ ಲಡಾಖ್ ತಂದು ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಪೆಟ್ರೋಗ್ಲಿಫ್ಗಳು ನೈಸರ್ಗಿಕವಾಗಿ ವರ್ಣದ್ರವ್ಯಗಳನ್ನು ಬಳಸಿ ರಚಿಸಲಾದ ಕಲಾಕೃತಿಗಳಾಗಿವೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅವು ಪೇಂಟೆಡ್ ಅಂತ ಹೇಳ್ತಾ ಇದಾರೆ, ಅಂದ್ರೆ ಪೇಂಟ್ ಅಂತ ಹೇಳ್ತಾ ಇದಾರೆ. ಅವು ಪೇಂಟ್ ಅಲ್ಲ, ಬದಲಿಗೆ ಅವು ಕೆತ್ತನೆ ಮಾಡಿರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಸೊ ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿರುವಂತದ್ದು. ಅದು ಪೇಂಟಿಂಗ್ಸ್ ಅಲ್ಲ, ಕೆತ್ತನೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಹರಿವಂಶ್ ಗೆಟ್ಸ್ ಥರ್ಡ್ ಟರ್ಮ್ ಆಸ್ ರಾಜ್ಯಸಭಾ ಡೆಪ್ಯೂಟಿ ಚೇರ್ಮನ್. ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ರಾಜ್ಯಸಭೆಗೆ ಡೆಪ್ಯೂಟಿ ಚೇರ್ಮನ್ ಆಗಿ 3ನೇ ಬಾರಿಗೆ ಹರಿವಂಶ್ ಅವ್ರನ್ನ ಆಯ್ಕೆ ಮಾಡಿರುವಂತದ್ದು. ಈಗ ನಮ್ಗೆ ಗೊತ್ತಿದೆ, ನಮ್ಮಲ್ಲಿ ಪಾರ್ಲಿಮೆಂಟ್ ಅಂದಾಗ ನೆನಪಾಗುವಂತದ್ದು ಲೋಕಸಭಾ ಮತ್ತೆ ರಾಜ್ಯಸಭಾ ಹಾಗೂ ಪ್ರೆಸಿಡೆಂಟ್, ಹೌದಲ್ವಾ? ರಾಜ್ಯಸಭಾ ಮೇಲ್ಮನವಿ ಅಂತ ಏನ್ ಮಾಡ್ತೀವಿ, ಅದು ಯೂಶಲಿ ಸ್ಟೇಟ್ಗಳನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಇರುವಂತಹ ಒಂದು ಹೌಸ್ ಆಗಿರುತ್ತೆ. ಸೊ ಅಲ್ಲಿ ಏನಂತಂದ್ರೆ ಒಂದಷ್ಟು ಜನ ನಾಮಿನೇಟ್ ಮಾಡಿರ್ತಾರೆ ಪ್ರೆಸಿಡೆಂಟ್. ಈ ಸಲ ಸ್ಪೆಷಾಲಿಟಿ ಏನಂತಂದ್ರೆ ಹರಿವಂಶ್ ಏನಿದಾರಲ್ಲ ಅವರು ಫಸ್ಟ್ ನಾಮಿನೇಟೆಡ್ ಮೆಂಬರ್, ಫಸ್ಟ್ ನಾಮಿನೇಟೆಡ್ MP ಅಲ್ಲಿ ಈಗ ಡೆಪ್ಯೂಟಿ ಚೇರ್ಮನ್ ಆಗಿ ಅಪಾಯಿಂಟ್ ಆಗಿರುವಂತದ್ದು. ಯೂಶಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಚೇರ್ಮನ್ ಪೊಸಿಷನ್ ಏನಿರುತ್ತಲ್ಲ ಅದನ್ನ ವೈಸ್ ಪ್ರೆಸಿಡೆಂಟ್ ವಹಿಸಿರ್ತಾರೆ. ಸೊ ವೈಸ್ ಪ್ರೆಸಿಡೆಂಟ್ ಯಾವಾಗ ಆಬ್ಸೆಂಟ್ ಇರ್ತಾರೆ, ಸೊ ಆಗ ಆ ಚೇರ್ಮನ್ ಕೆಲಸ ಮಾಡೋದಕ್ಕೆ ಅಲ್ಲಿದ್ದಂತ ಈ ರಾಜ್ಯಸಭಾದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡು ವೋಟಿಂಗ್ ಮೂಲಕ ಆಯ್ಕೆ ಮಾಡ್ಕೊಂಡು ಅವ್ರನ್ನೇ ವೈಸ್ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿ ಡೆಪ್ಯೂಟಿ ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಿರ್ತಾರೆ. ಸೊ ಹಾಗಾಗಿ ಈಗ ಆಯ್ಕೆ ಆಗಿರುವಂತವ್ರು ಹರಿವಂಶ್, ನೆನ್ಪಿಟ್ಕೋಬೇಕಾಗತ್ತೆ. ಈ ಡೆಪ್ಯೂಟಿ ಚೇರ್ಮನ್ ನ ಹೇಗೆ ಆಯ್ಕೆ ಮಾಡಬೇಕು ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 89 ಕ್ಲಾಸ್ 2 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಗೆ ನೋಡ್ಬೋದಾಗಿರುತ್ತೆ ಹೇಗೆ ಅವ್ರನ್ನ ಅಪಾಯಿಂಟ್ ಮಾಡುವಂತದ್ದು. ಅಂದ್ರೆ ಆ ಒಂದು ರಾಜ್ಯಸಭಾ ಮೇಲ್ಮನೆಯಲ್ಲೇ ವೋಟ್ ನ ಮೂಲಕ ಹೇಗೆ ಆಯ್ಕೆ ಮಾಡೋದು ಅಂತ ಇಲ್ಲಿ ಡಿಸ್ಕಷನ್ ಆಗಿರುತ್ತೆ. ಇರೋರಲ್ಲೇ ಎಲೆಕ್ಟ್ ಮಾಡ್ತಾರೆ. ಜೊತೆಗೆ ಇಫ್ ಇನ್ ಕೇಸ್ ಏನಾದ್ರು ಅವ್ರು ಆಬ್ಸೆಂಟ್ ಇದ್ರು ಅಂತ ಅನ್ಕೊಳ್ಳೋಣ, ಯಾರು ವೈಸ್ ಪ್ರೆಸಿಡೆಂಟ್ ಅಥವಾ ಚೇರ್ಮನ್ ಅಂತ ಏನ್ ಹೇಳ್ತೀವಿ, ರಾಜ್ಯಸಭೆ ಚೇರ್ಮನ್, ಅವ್ರು ಆಬ್ಸೆಂಟ್ ಇದ್ದಾಗ ಅವರ ಅನುಪಸ್ಥಿತಿನಲ್ಲಿ ಅವ್ರು ಏನೇನೆಲ್ಲ ಕೆಲಸ ಮಾಡ್ತಾರೆ ಆ ಕೆಲಸ ಮಾಡುವಂತದ್ದಾಗಿರುತ್ತೆ. ಡಿಬೇಟ್ ಕಂಡಕ್ಟ್ ಮಾಡುವಂಥದ್ದು, ಡಿಸ್ಕಷನ್ ಕಂಡಕ್ಟ್ ಮಾಡುವಂಥದ್ದು. ಸೊ ಈ ರೀತಿ ಕೆಲಸಗಳನ್ನ ಇವ್ರು ಮಾಡ್ತಾರೆ. ಮತ್ತೆ ಇವ್ರು ಯಾವಾಗ ಪ್ರಿಸೈಡ್ ಮಾಡಿರ್ತಾರೆ ಅಂದ್ರೆ ಯಾವಾಗ ಇವರು ಚೇರ್ಮನ್ ಆಗಿರ್ತಾರೆ, ಸೊ ಆ ಟೈಮ್ ಅಲ್ಲಿ ಇವ್ರಿಗೆ ವೋಟ್ ಮಾಡೋಕೆ ಅಧಿಕಾರ ಇರೋದಿಲ್ಲ. ಕ್ಯಾಸ್ಟಿಂಗ್ ವೋಟ್ ಅಂತ ಬರುತ್ತೆ. ಅಂದ್ರೆ ಯಾವಾಗ ಡೆಡ್ ಲಾಕ್ ಆಗುತ್ತೆ, ಎಸ್ ಅಂತಾನೂ ಆಗ್ತದೆ, ನೋ ಅಂತಾನೂ ಆಗ್ತದೆ, ಡೆಡ್ ಲಾಕ್ ಆಗಿದೆ ಅಂತಂದಾಗ ಸೊ ಆ ಟೈಮ್ ಅಲ್ಲಿ ಮಾತ್ರ ಇವರು ಕ್ಯಾಸ್ಟಿಂಗ್ ವೋಟ್ ಮಾಡಬಹುದಾಗಿರುತ್ತೆ. ಮತ್ತೆ ಇವ್ರನ್ನ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಇವ್ರನ್ನ ತೆಗಿಬೇಕು ಅಂತಂದ್ರೆ ಅದಕ್ಕಿಂತ ಮುಂಚೆ 14 ದಿನ ಮುಂಚೆನೆ ಇವ್ರಿಗೆ ನೋಟಿಸ್ ಕೊಡಬೇಕು, ಪ್ರಿಯರ್ ನೋಟಿಸ್ ಕೊಟ್ಟು ಅದಾದ ನಂತರ ಒಂದು ಸ್ಪೆಷಲ್ ಮೆಜಾರಿಟಿ ಮೂಲಕ ಅವ್ರನ್ನ ತೆಗಿಬೇಕಾಗುತ್ತೆ. ಸೊ ಹಾಗಾಗಿ ಇವ್ರು ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಮತ್ತೆ ಇವರ ಇಂಡಿಪೆಂಡೆನ್ಸ್ ಇನ್ಶೋರ್ ಮಾಡ್ಕೊಳ್ಳೋದಕ್ಕೆ ಇವ್ರಿಗೆ ಏನ್ ಸ್ಯಾಲರಿ ಕೊಡ್ತಾರಲ್ಲ ಅದು ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ ಅಂತ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಯಾವ ರೀತಿ ಬರ್ಬೋದು, ರಾಜ್ಯಸಭೆಯ ಉಪಸಭಾಧಿಪತಿಗಳು ಅಥವಾ ಡೆಪ್ಯೂಟಿ ಚೇರ್ಮನ್ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಉಪಸಭಾಧಿಪತಿಗಳ ಹುದ್ದೆಯನ್ನು ಅವಕಾಶವನ್ನು 89 ಕ್ಲಾಸ್ 2ನೇ ವಿಧಿಯ ಅಡಿಯಲ್ಲಿ ಉಲ್ಲೇಖಿಸಲಾಗಿದೆ. ಹೌದು, ಅವ್ರಿಗೆ ಆ ಹುದ್ದೆ ಅವಕಾಶ ಹೇಗೆ ಕೊಡುವಂಥದ್ದು, ಎಲೆಕ್ಟ್ ಮಾಡುವಂಥದ್ದನ್ನ ನಾವು 89 ಕ್ಲಾಸ್ A ನಲ್ಲಿ ನೋಡ್ತೀವಿ, ಆ ಆರ್ಟಿಕಲ್ ಅಲ್ಲಿ ನೋಡ್ತೀವಿ. ಅವರು ಕಲಾಪದ ಅಧ್ಯಕ್ಷತೆಗೆ ಭಾಗವಹಿಸಿದಾಗ ಮೊದಲ ಹಂತದಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಹೊಂದಿರುವುದಿಲ್ಲ. ಆಕ್ಚುಲಿ ಏನಾಗಿರುತ್ತೆ ಅಂತ, ಆದರೆ ನಿರ್ಣಾಯಕ ಮತವನ್ನು ಹೊಂದಿರುತ್ತಾರೆ. ಹೌದು, ಅವ್ರೇನಂತಂದ್ರೆ ಅವರು ಯಾವಾಗ ಅಧ್ಯಕ್ಷತೆ ವಹಿಸಿದಾಗ ಅಥವಾ ಚೇರ್ಮನ್ ಆಗಿ ಆಕ್ಟ್ ಮಾಡೋ ಟೈಮಲ್ಲಿ ಅವರಿಗೆ ವೋಟಿಂಗ್ ಅಧಿಕಾರ ಇರೋದಿಲ್ಲ. ಯಾಕಂತ ಅವ್ರು ನ್ಯೂಟ್ರಲ್ ಆಗಿರಬೇಕಾಗತ್ತೆ. ಯಾವಾಗ ಡೆಡ್ ಲಾಕ್ ಆಗುತ್ತೆ ಅವಾಗ ಬೇಕಿದ್ರೆ ಅವರು ಕ್ಯಾಸ್ಟಿಂಗ್ ವೋಟ್ ಮಾಡ್ಬಿಟ್ಟು ಅದನ್ನ ರಿಸಾಲ್ವ್ ಮಾಡಬಹುದಾಗಿರುತ್ತೆ. ಅವರು ರಾಜ್ಯಸಭೆಯ ಸಭಾಪತಿಗೆ ಅಧೀನರಾಗಿರುತ್ತಾರೆ. ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ರಾಜ್ಯಸಭೆನ ಆಲ್ರೆಡಿ ಸಭಾಪತಿಗಳಿರ್ತಾರೆ, ಚೇರ್ಮನ್ ಇರ್ತಾರೆ, ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ಸೊ ಅವ್ರಿಗೆ ಇವರು ಅಧೀನದಲ್ಲಿ ಇರ್ತಾರೆ ಅಂತ. ಆ ರೀತಿ ಏನಿಲ್ಲ. ಇಫ್ ಇನ್ ಕೇಸ್ ಏನಾದ್ರು ಚೇರ್ಮನ್ ಇದ್ರು ಅಂತಂದ್ರೆ, ರಾಜ್ಯಸಭೆಯಲ್ಲಿ ಚೇರ್ಮನ್ ಇದ್ರು ಅಂತಂದ್ರೆ ಈ ಒಂದು ಡೆಪ್ಯೂಟಿ ಚೇರ್ಮನ್ ಏನಿರ್ತಾರಲ್ಲ ಅವರು ಜಸ್ಟ್ ಎಂ ಪಿ ಆಗಿರ್ತಾರೆ. ಸೊ ಇವರಿಗೆ ಅಧೀನದಲ್ಲಿ ಇರೋದಂತಿಲ್ಲ, ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ಆಕ್ಟ್ ಮಾಡುವಂಥದ್ದು. ಇವ್ರು ಹೇಳ್ದಂಗೆ ಅವ್ರು ಕೇಳಬೇಕು ಅಥವಾ ಇವ್ರ ಮೇಲೆ ಅವ್ರ ಕೆಳಗಡೆ ಆ ರೀತಿ ಯಾವುದು ಇಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಸಿ 1 ಮತ್ತು 2. ಮುಂದಿನ ಆರ್ಟಿಕಲ್ ನೋಡಿದ್ರೆ ಗವರ್ಮೆಂಟ್ ಅನ್ವಿಲ್ಸ್ ವಿಶ್ವಸೂತ್ರ ಟು ಪ್ರಮೋಟ್ ಇಂಡಿಯಾಸ್ ಹ್ಯಾಂಡ್ಲೂಮ್ಸ್ ಅಕ್ರಾಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ಈಗ ಏನಾಗಿದೆ ಅಂತಂದ್ರೆ ಈಗ ಇಂಡಿಯಾದಲ್ಲಿ ಹ್ಯಾಂಡ್ಲೂಮ್ ಸೆಕ್ಟರ್ ಏನಿದೆಯಲ್ಲ, ಸೊ ಅದನ್ನ ಒಂದು ಗ್ಲೋಬಲ್ ರೆಕಗ್ನಿಷನ್ ಕೊಡಬೇಕು. ಅಂದ್ರೆ ಇಲ್ಲಿ ನೋಡ್ಬೋದಾಗಿರುತ್ತೆ, ಅದಕ್ಕೆ ಒಂದು ಮಾಡರ್ನ್ ಡಿಸೈನ್ ಟಚ್ ಕೊಡಬೇಕಾಗುತ್ತೆ. ಎಕ್ಸ್ಪೋರ್ಟ್ಸ್ ಏನಿದೆ ಅದನ್ನ ಬೂಸ್ಟ್ ಮಾಡಬೇಕಾಗಿದೆ. ಮತ್ತೆ ಆರ್ಟಿಷಿಯನ್ಸ್ಗಳು ಅದನ್ನ ಏನು ಹ್ಯಾಂಡ್ಲೂಮ್ ವೇವರ್ಸ್ ಇರ್ತಾರಲ್ಲ, ಸೊ ಅವ್ರಗಳಿಗೆ ಒಂದು ಲೈವ್ಲಿಹುಡ್ ನ ಇಂಪ್ರೂವ್ ಮಾಡಬೇಕಾಗುತ್ತೆ. ಸಸ್ಟೈನಬಲ್ ಫ್ಯಾಷನ್ ನ ಪ್ರಮೋಟ್ ಮಾಡಬೇಕಾಗುತ್ತೆ. ಈ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಏನ್ ಮಾಡಿದ್ದಾರೆ ಅಂತಂದ್ರೆ ವಿಶ್ವಸೂತ್ರ ಅನ್ನೋ ಒಂದು ಕಾನ್ಸೆಪ್ಟ್ ನ ತಂದಿರುವಂತದ್ದು. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಇಂಡಿಯನ್ ಹ್ಯಾಂಡ್ಲೂಮ್ ಇಂಡಸ್ಟ್ರಿ ಏನೇನಿದೆ ಸೊ ಅದನ್ನೆಲ್ಲ ಶೋಕೇಸ್ ಮಾಡುವಂಥದ್ದು. ಎಲ್ಲಿ ಶೋಕೇಸ್ ಮಾಡ್ತಾರೆ ಏನಂತಂದ್ರೆ ಈಗ 61st ಫೆಮಿನಾ ಮಿಸ್ ಇಂಡಿಯಾ ಭುವನೇಶ್ವರ ನಡೆಯಲಿದೆ. 61st
ಫೆಮಿನಾ ಮಿಸ್ ಇಂಡಿಯಾ ಭುವನೇಶ್ವರ್ ನಡೆಯಲಿದೆ, ಇದೊಂದು ಆಪರ್ಚುನಿಟಿ. ಸೊ ಹಾಗಾಗಿ ಇಲ್ಲಿ ಶೋಕೇಸ್ ಮಾಡ್ತಾರೆ. ಅದ್ರ ಜೊತೆಗೆ ನಾನೇನೇ ಡಿಸ್ಕಸ್ ಮಾಡೋದಲ್ಲ, ಅದಕ್ಕೆ ಎಕ್ಸ್ಪೋರ್ಟ್ ಅವರು ಆರ್ಟಿಷಿಯನ್ಸ್ ಗಳಿಗೆ ಲೈವ್ಲಿಹುಡ್ ನ ಪ್ರಮೋಟ್ ಮಾಡುವಂತದ್ದಾಗ್ಬೋದು, ಅಥವಾ ಮಾಡರ್ನ್ ಟಚ್ ಕೊಡುವಂತದ್ದಾಗ್ಬೋದು. ಈಗ ವೋಕಲ್ ಫಾರ್ ಲೋಕಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ವೋಕಲ್ ಅಂದ್ರೆ ಲೋಕಲ್ ಪ್ರೊಡ್ಯೂಸ್ ಆಗಿದ್ದಕ್ಕೆ ಒಂದು ಗ್ಲೋಬಲ್ ರೆಕಗ್ನಿಷನ್ ಸಿಗಬೇಕು ಅಂತ, ಅದಕ್ಕಾಗ್ಬೋದು, ಎಕ್ಸ್ಪೋರ್ಟ್ ಮಾಡೋದಕ್ಕಾಗ್ಬೋದು. ಈ ರೀತಿಯಾಗಿ ಸಾಕಷ್ಟು ಆಂಬಿಷನ್ಸ್ ಇಟ್ಕೊಂಡು ಮಾಡಿರುವಂತದ್ದು. ಸೊ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತದ್ದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್, ಯಾಕಂದ್ರೆ ಟೆಕ್ಸ್ಟೈಲ್ ವಿಚಾರ ಅಲ್ವಾ. ಸೊ ಹಾಗಾಗಿ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಇದರ ಒಂದು ನೋಡಲಾಗಿರುತ್ತೆ. ಇದಕ್ಕೆ ಇದ್ರ ಜೊತೆ ಕೊಲಾಬರೇಷನ್ ಯಾರಿದ್ದಾರೆ ಅಂತಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್, ನೆನ್ಪಿಟ್ಕೋಬೇಕು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಏನಾಗಿದೆ, ಅವರು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಜೊತೆ ಕೊಲಾಬರೇಟ್ ಆಗಿ ಈ ಒಂದು ಪ್ರಮೋಷನ್ ಮಾಡ್ತಾ ಇರುವಂತದ್ದಾಗಿರುತ್ತೆ. ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರುತ್ತೆ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಅವ್ರು ತಂದಿರುತ್ತದೆ. ಇದು ವಿಶ್ವಸೂತ್ರ ಉಪಕ್ರಮದ ಅಡಿಯಲ್ಲಿ ಭಾರತೀಯ ಕೈಮಗ್ಗವನ್ನು ಉತ್ತೇಜಿಸುವಲ್ಲಿ ಸಹಕಾರಿಯಾಗಿದೆ. ಹೌದು, ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಏನಿದೆಯಲ್ಲ, ಸೊ ಅವರು ತಂದಿರುವಂತದ್ದೇ ವಿಶ್ವಸೂತ್ರ, ಅಥವಾ ಈ ಒಂದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ತಂದಿರುವಂತದ್ದು, ಅಥವಾ ಅವರಿಬ್ರು ಕೊಲಾಬ್ರೇಟ್ ತಂದಿರುವಂತದ್ದು. ಸೊ ಇವ್ರ ಕೆಲಸ ಏನಂತಂದ್ರೆ ಭಾರತೀಯ ಕೈಮಗ್ಗವನ್ನು ಉತ್ತೇಜಿಸುವಂತದ್ದು ಮಾಡ್ತಾ ಇದ್ದಾರೆ. ಭಾರತೀಯ ನೇಕಾರಿಕೆಯನ್ನು ಜಾಗತಿಕ ಫ್ಯಾಷನ್ ಟ್ರೆಂಡ್ಗಳೊಂದಿಗೆ ಸಂಯೋಜಿಸುವ ಗುರಿಯನ್ನು ಹೊಂದಿದೆ. ಹೌದು, ಗ್ಲೋಬಲ್ ಟಚ್ ಕೊಡಬೇಕು, ಮಾಡರ್ನ್ ಟಚ್ ಕೊಡಬೇಕು, ಸೊ ದಟ್ ನಮ್ಮಿಂದ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ. ಸೊ ಇದು ಅದರ ಉದ್ದೇಶನ ಆಗಿರುವಂತದ್ದು. ಇದನ್ನ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಜಾರಿಗೊಳಿಸುತ್ತದೆ. ಇಲ್ಲ, ಇದನ್ನು ತಂದಿರುವಂತದ್ದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ತಂದಿರುವಂತದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಆಪ್ಷನ್ ಡಿ 1 ಮತ್ತು 2. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಅಮಿಡ್ US ಪಾಕ್ ಟಿಲ್ಟ್. ಏನಾಗ್ತಾ ಇದೆ ಅಂತಂದ್ರೆ ನಮ್ಗೆ ಗೊತ್ತಿದೆ, ಇರಾನ್ ಮತ್ತೆ US ವಾರ್ ನಡೀತಾ ಇದೆ. ಇದರಲ್ಲಿ ಮೀಡಿಯೇಷನ್ಸ್ಗೆ US ಪಾಕಿಸ್ತಾನ ಬಳಸ್ಕೊತಾ ಇದೆ. ಅಂದ್ರೆ ಪಾಕಿಸ್ತಾನ್ ಮತ್ತೆ US ಹತ್ರ ಆಗ್ತಾ ಇದೆ. ಸೊ ಈ ಒಂದು ಸಿಚುವೇಶನ್ ಏನಾಗ್ತಾ ಇದೆ ಅಂತಂದ್ರೆ, ಇಂಡಿಯಾ ರಷ್ಯಾ ಒಂದು ಪ್ಯಾಕ್ಟ್ ಏನಿದೆಯಲ್ಲ, ಸೊ ಅದು ಈಗ ಮೂವ್ ಆಗ್ತಾ ಇರುತ್ತೆ. ಅಥವಾ ಇಂಡಿಯಾ ರಷ್ಯಾದ ಒಂದು ಪ್ಯಾಕ್ಟ್ ಏನಿದೆ, ಅಥವಾ ಒಂದು ಫ್ರೆಂಡ್ಶಿಪ್ ಏನಿದೆ, ಅದು ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ. ಸೊ ಈಗ ಏನ್ ಮಾಡಿದೀವಿ ಅಂತಂದ್ರೆ, ನಾವು ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ವಿ. ಯಾವ ಅಗ್ರಿಮೆಂಟು? RELOS ಅಂತ ಕರಿತೀವಿ. ಅಂದ್ರೆ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್. ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್. ಏನು ಲಾಜಿಸ್ಟಿಕ್ ಸಪೋರ್ಟ್ ಅಂದ್ರೆ, ಯಾವುದೇ ಒಂದು ಕಂಡೀಷನ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂತಂದ್ರೆ, ಯಾವುದೋ ಒಂದು ಉದ್ವಿಗ್ನ ಪರಿಸ್ಥಿತಿ ಬಂತು ಅಂತಂದಾಗ, ಈಗ ನಮ್ಮ ದೇಶದ ಒಂದು ಕರಾವಳಿ ಪ್ರದೇಶಗಳಲ್ಲಿ ಬೇರೆ ದೇಶದ್ದು ಯಾವ್ದಾದ್ರು ಒಂದು ನೇವೀಸ್ ಆಗ್ಬೋದು, ಅಥವಾ ಟ್ರೂಪ್ಸ್ ಆಗ್ಬೋದು, ಈ ತರದೆಲ್ಲ ತಂದು ನಿಲ್ಸೋ ಆಗಿರಲ್ಲ. ಬಟ್ ಈ ತರ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಎನಿ ಟೈಮ್, ಅದು ಪೀಸ್ ಆಗ್ಬೋದು, ಪೀಸ್ ಟೈಮ್ ಆಗ್ಬೋದು, ವಾರ್ ಟೈಮ್ ಆಗ್ಬೋದು, ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಆಗ್ಬೋದು, ಅಥವಾ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಆಗ್ಬೋದು, ಯಾವುದೇ ಒಂದು ಸಿಚುವೇಶನ್ಸ್ ಇದ್ರು ಇನ್ಮೇಲೆ ರಷ್ಯಾದ 3,000 ಜನ ಟ್ರೂಪ್ಸ್ಗಳು, ಮತ್ತೆ ಈ ಒಂದು ಶಿಪ್ಸ್, ವಾರ್ಶಿಪ್ಸ್, 5 ವಾರ್ಶಿಪ್ಸ್ಗಳು, ಮತ್ತೆ ಅಪ್ ಟು 10 ಏರ್ಕ್ರಾಫ್ಟ್ಗಳು, ಇವುಗಳನ್ನ ತಂದು ನಮ್ಮ ಕೋಸ್ಟಲ್ ಅಥವಾ ನಮ್ಮ ಬೇಕಾದ ಕಡೆ ಅದನ್ನ ಲ್ಯಾಂಡ್ ಮಾಡಿಸ್ಕೋಬಹುದಾಗಿರುತ್ತೆ. ಈ ರೀತಿ ಒಂದು ಅಗ್ರಿಮೆಂಟ್ ತರಂತದ್ದು. ಅಷ್ಟೇ ಅಲ್ಲ, ಮತ್ತೆ ನಿಮ್ಗೆ ಏನು ಇಫ್ ಇನ್ ಕೇಸ್ ಏನಾದ್ರು ಈಗ ನಮ್ಮ ಕೋಸ್ಟಲ್ ಅಲ್ಲಿ ಅಥವಾ ನಮ್ಮ ಒಂದು ಬಾರ್ಡರ್ ಅಲ್ಲಿ ರಷ್ಯಾದ ಯಾವ್ದಾದ್ರು ಒಂದು ಶಿಪ್ ಹೋಗ್ತಾ ಇದೆ, ಅಥವಾ ಯಾರೋ ಟ್ರೂಪ್ಸ್ ಇದಾರೆ, ಅಥವಾ ಯಾವ್ದೋ ಒಂದು ಏರ್ಕ್ರಾಫ್ಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಅವ್ರಿಗೆ ಏನಾದ್ರು ಮೆಡಿಕಲ್ ಸಪೋರ್ಟ್ ಬೇಕಾ, ಅಥವಾ ರೀಫಿಲಿಂಗ್ ಮಾಡ್ಬೇಕಾ, ಫ್ಯೂಯಲ್ ಖಾಲಿ ಆಗಿದೆ ಅವ್ರಿಗೆ ರೀಫಿಲಿಂಗ್ ಮಾಡ್ಕೊಡ್ಬೇಕಾ, ರಿಪೇರ್ ಮಾಡ್ಕೊಡ್ಬೇಕಾ ಅವ್ರಿಗೆ ಯಾವ್ದೋ ಒಂದು ಥಿಂಗ್ಸ್ ನ, ಅಥವಾ ಲಾಜಿಸ್ಟಿಕ್ ಸಪೋರ್ಟ್ ಬೇಕಾ, ಇದನ್ನೆಲ್ಲ ಮಾಡ್ತೀವಿ, ಮ್ಯೂಚುಯಲಿ ಮಾಡ್ತಾ ಹೋಗ್ತೀವಿ. ನಮ್ಗೆ ಅವ್ರು ಮಾಡ್ತಾರೆ, ಅವ್ರು ನಮ್ಗೆ ಮಾಡ್ತಾರೆ. ಸೊ ಈ ತರದೊಂದು ಅಗ್ರಿಮೆಂಟ್ ನ ಈಗ ನಾವು ಸೈನ್ ಹಾಕಿರುವಂತದ್ದು ವೆರಿ ಇಂಪಾರ್ಟೆಂಟ್. ಅಂದ್ರೆ ಈಗ ಇದನ್ನ ಫೆಬ್ರವರಿ 2025 ನಲ್ಲೇ ಸೈನ್ ಮಾಡಿದ್ವಿ. ಇದ್ರ ಇಂಪ್ಲಿಮೆಂಟೇಷನ್ ಈಗ ತರ್ತಾ ಇರುವಂತದ್ದು. ಸೊ ಹಂಗಾಗಿ ಇದೊಂದು ಒಳ್ಳೆ ಜಿಯೋ ಪೊಲಿಟಿಕಲ್ ಮೂವ್ ಅಂತಾನೆ ಹೇಳ್ಬೋದು. ನೆನ್ಪಿಟ್ಕೋಬೇಕಾಗುತ್ತೆ, ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್. ಏನಾಗಿದೆ ಅಂದ್ರೆ, ಮ್ಯೂಚುಯಲಿ ನಾವು ಎಕ್ಸ್ಚೇಂಜ್ ಮಾಡ್ಕೋತೀವಿ ಲಾಜಿಸ್ಟಿಕ್ ಸಪೋರ್ಟ್ ನ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಶ್ನೆ ಯಾವ ರೀತಿ ಇದೆ, ಇನ್ನೊಂದು ನೆನ್ಪಿಟ್ಕೋಬೇಕು. ಈಗ ಕಚ್ಚಾ ತೈಲ ನಾವು ಆಮದು ಮಾಡ್ಕೋತಾ ಇದೀವಲ್ಲ, ಹೈಯೆಸ್ಟ್ ರಷ್ಯಾದಿಂದಾನೇ ಬರ್ತಿರುವಂತದ್ದು, ಇದು ಒಂದು ಫ್ಯಾಕ್ಟ್. ನೆಕ್ಸ್ಟ್, ಭಾರತವು ಇತ್ತೀಚೆಗೆ ಯಾವ ದೇಶದೊಂದಿಗೆ ಪರಸ್ಪರ ಲಾಜಿಸ್ಟಿಕ್ ವಿನಿಮಯ ಬೆಂಬಲ ಅಥವಾ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲಾಜಿಸ್ಟಿಕ್ ಸಪೋರ್ಟ್ ಒಪ್ಪಂದವನ್ನು ಕಾರ್ಯಗತಗೊಳಿಸಿದೆ? ಸಿಂಪಲ್ ಕ್ವಶನ್. ಭಾರತ ಯಾವ ಜೊತೆ ಇತ್ತೀಚೆಗೆ ಮಾಡ್ಕೊಂಡಿರುವಂತದ್ದು? ರಷ್ಯಾ ಜೊತೆ. ಸೊ ನೆಕ್ಸ್ಟ್, ಗವರ್ಮೆಂಟ್ ನೋಟಿಫೈಸ್ ಇಂಡಿಯಾಸ್ ಫಸ್ಟ್ ಚಿಪ್ ಫ್ಯಾಬ್ರಿಕೇಶನ್ ಪ್ಲಾಂಟ್. ಏನಾಗಿದೆ ಅಂತಂದ್ರೆ, ಫ್ಯಾಬ್ರಿಕೇಶನ್, ಈಗ ಚಿಪ್ಗಳು ನಾವು ಯೂಸ್ ಮಾಡ್ತೀವಲ್ಲ, ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಕಂಪ್ಯೂಟರ್ ಓಪನ್ ಮಾಡಿ ಮದರ್ ಬೋರ್ಡ್ ಅಲ್ಲಿ ನೋಡಿದ್ರೆ ಚಿಪ್ಗಳು ಏನ್ ನೋಡ್ತೀವಿ, ಅದೆಲ್ಲ ಫ್ಯಾಬ್ರಿಕೇಟೆಡ್ ಆಗಿರುವಂಥದ್ದು. ಈಗ ಡಯೋಡ್ ಆಗ್ಬೋದು, ಟ್ರಾನ್ಸಿಸ್ಟರ್ಗಳಾಗ್ಬೋದು, ಆ ವೈರ್ಗಳಾಗಿರುತ್ತಲ್ಲ, ಸೊ ಅದನ್ನ ಮಿಲಿಯನ್ ಗಟ್ಟಲೆ ಅಥವಾ ತುಂಬಾ ಇರುವಂತಹ ಒಂದು ಟ್ರಾನ್ಸಿಸ್ಟರ್ ಏನ್ ಮಾಡಿರ್ತಾರೆ ಅಂದ್ರೆ ಫ್ಯಾಬ್ರಿಕೇಶನ್ ಮಾಡ್ಬಿಟ್ಟಿರ್ತಾರೆ. ಫುಲ್ ಅದನ್ನ ಕೂಡಿಸ್ಬಿಟ್ಟು ಫ್ಯಾಬ್ರಿಕೇಟ್ ಮಾಡ್ಬಿಟ್ಟಿರ್ತಾರೆ. ಸೊ ಈ ರೀತಿಯಾದಂತಹ ಫ್ಯಾಬ್ರಿಕೇಶನ್ ಯೂನಿಟ್ ನಮ್ಮಲ್ಲಿ ಇರಲಿಲ್ಲ. ಈಗ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಫಸ್ಟ್ ಟೈಮ್ ಗುಜರಾತ್ ಅಲ್ಲಿ ತರ್ತಾ ಇರೋಂಥದ್ದು. ಗುಜರಾತ್ನ ದೊಲೇರಾದಲ್ಲಿ ತರ್ತಾ ಇರೋಂಥದ್ದು. ಅದಕ್ಕೆ ಅಂತಾನೆ ಈಗ ಸುಮಾರು 91,000 ಕೋಟಿ ಇನ್ವೆಸ್ಟ್ಮೆಂಟ್ ಕೂಡ ಬರ್ತಿದೆ. ಹಾಗೆ ಯಾರು ಮಾಡ್ತಾ ಇರೋಂಥದ್ದು? ಇದನ್ನ ತರ್ತಾ ಇರೋಂಥದ್ದು ಟಾಟಾ ಕಂಪ್ನಿ ಅವ್ರು ಮಾಡ್ತಾ ಇರೋಂಥದ್ದು. ಸೊ ಅದಕ್ಕೆ ಈಗ ಗೌರ್ಮೆಂಟ್ ಓಕೆ ಅಂದಿದೆ. ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ, ಯೂಶಲಿ ನಾವು ಇದನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಮಾಡಿರ್ತೀವಿ. ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಮಾಡ್ತೀವಿ. ಬಟ್ ಯೂಶಲಿ ಈ ಸ್ಪೆಷಲ್ ಎಕನಾಮಿಕ್ ಝೋನ್ ಅಲ್ಲಿ ನಾವು ಎಷ್ಟು ಅಂತಂದ್ರೆ, ಈಗ ಟ್ಯಾಕ್ಸ್ ಡಿಬೇಟ್ ಆಗ್ಬೋದು, ಅಥವಾ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡುವಂತದ್ದಾಗ್ಬೋದು, ಇದೆಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ಯೂಶಲಿ ಒಂದು 10 acres ಅಷ್ಟು ಕೊಡುವಂತದ್ದು. ಬಟ್ ಈ ತರದ್ದು ಏನಾದ್ರು ಸ್ಪೆಷಲ್ ಆಗಿ ಆಗ್ತಾ ಇದೆ ಅಂತಂದಾಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಸುಮಾರು 50 ಎಕರೆವರೆಗೂ ಅಲೋ ಮಾಡ್ತಾ ಇದೀವಿ, 50 acres ವರೆಗೂ ಅಲೋ ಮಾಡ್ತಾ ಇದೀವಿ. ನೆನ್ಪಿಟ್ಕೋಬೇಕಾಗುತ್ತೆ.
ಸೊ ಇದನ್ನ ಯಾರು ತರ್ತಾರೆ ಅಂತದ್ದು ಟಾಟಾ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್, ಟಾಟಾ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್ ಅವ್ರು ತರ್ತಾರಂತದ್ದು. ಇದು ಎಷ್ಟು ಕೋಟಿ ಇನ್ವೆಸ್ಟ್ಮೆಂಟ್? ಇದು 91,000 ಕೋಟಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಲೊಕೇಶನ್ ಬಂದು ಧೊಲೇರಾ, ಗುಜರಾತ್. ಇದರಿಂದ ಸುಮಾರು ಒಂದು 20,000ಕ್ಕಿಂತ ಹೆಚ್ಚಿಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುವಂತ ಚಾನ್ಸಸ್ ಇದೆ. ಸೊ ಈ ತರದ್ದು ಏನಾದ್ರು ಒಂದು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅಥವಾ ಒಂದು ಯೂನಿಟ್ ಎಸ್ಟಾಬ್ಲಿಷ್ ಆಗ್ತಾ ಇದೆ ಅಂತಂದ್ರೆ ಈ ಸ್ಪೆಷಲ್ ಎಕನಾಮಿಕ್ ಝೋನ್ ಇದೆಯಲ್ಲ ಇದಕ್ಕೆ 50 ಎಕರೆವರೆಗೂ ಅಲೋ ಮಾಡ್ತಾ ಇದ್ದಾರೆ. ಸೊ ಇಂಪಾರ್ಟೆಂಟ್. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ? ಭಾರತದ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಪ್ಲಾಂಟ್ ಕುರಿತಾದ ಈ ಕೆಳಗಣಿಗಳನ್ನು ಪರಿಗಣಿಸಿ. ಇದನ್ನು ಗುಜರಾತ್ನ ಧೊಲೇರಾದಲ್ಲಿ ಸ್ಥಾಪಿಸಲಾಗ್ತದೆ. ನೆನ್ಪಿಟ್ಕೋಬೇಕು, ಧೊಲೇರಾದಲ್ಲಿ ತರ್ತಾರಂಥದ್ದು. ಇದು ಭಾರತದ ಮೊಟ್ಟ ಮೊದಲ ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಘಟಕವಾಗಿದೆ. ಹೌದು, ಭಾರತದಲ್ಲಿ ಫಾರ್ ದ ಫಸ್ಟ್ ಟೈಮು ಫ್ಯಾಬ್ರಿಕೇಶನ್ಗೆ ಅಂತ ತರ್ತಿರೋಂಥದ್ದು. ಫ್ಯಾಬ್ರಿಕೇಶನ್, ಆ ಒಂದು ಎಲೆಕ್ಟ್ರಾನಿಕ್ಸ್ ಚಿಪ್ಸ್ ಗಳೇನಿದೆಯಲ್ಲ ಅದನ್ನು ಫ್ಯಾಬ್ರಿಕೇಟ್ ಮಾಡಬೇಕಂತ ತರ್ತಿರುವಂಥದ್ದು. ಸೊ ಹಾಗಾಗಿ ಇದು ಕೂಡ ಕರೆಕ್ಟ್ ಆಗಿದೆ. ಇಂತಹ ಸ್ಪೆಷಲ್ ಎಕನಾಮಿಕ್ ಝೋನ್ ಅಥವಾ ವಿಶೇಷ ಆರ್ಥಿಕ ವಲಯ ಯೋಜನೆಗಳಿಗೆ ಕನಿಷ್ಠ ಭೂಮಿಯ ಅಗತ್ಯವನ್ನು 50 ಹೆಕ್ಟೇರ್ಗಳಿಗೆ ಹೆಚ್ಚಿಸಲಾಗಿದೆ. ಇದನ್ನು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಕೂಡ ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಯಾಣ ಕೇವ್ಸ್ ಗೇಟ್ ಜಿಯೋ ಹೆರಿಟೇಜ್ ಸೈಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಅಂದ್ರೆ ನಮ್ಮ ದೇಶಕ್ಕೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಜಿಯೋ ಹೆರಿಟೇಜ್ ಇದು ಅಂತ ಹೇಳ್ಬಿಟ್ಟು ಅದರ ಟ್ಯಾಗ್ ಕೊಟ್ಟಿರುವಂತದ್ದು. ಅಂದ್ರೆ ಜಿಯೋ ಹೆರಿಟೇಜ್ ಸೈಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಟ್ಯಾಗ್ ನ ತಗೊಂಡಿದೆ. ಅಂದ್ರೆ ಈ ಟ್ಯಾಗ್ ನ ಕೊಟ್ಟಿರುವಂತದ್ದು ಯಾರು? ಈ ದೇಶಕ್ಕೆ ಪ್ರಮುಖವಾದಂತಹ ಒಂದು ಜಿಯೋ ಹೆರಿಟೇಜ್ ಇದೆ ಅಂತ ಹೇಳಿ ಈ ಟ್ಯಾಗ್ ನ ಕೊಟ್ಟಿರುವಂತದ್ದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಮೈನ್ಸ್ ಏನ್ ಬರುತ್ತೆ. ಸೊ ಅದರಲ್ಲಿ ಬರುವಂತಹ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನ ಐಡೆಂಟಿಫೈ ಮಾಡಿರುವಂತದ್ದು ಯಾಣ. ಎಲ್ಲಿ ಲೊಕೇಟ್ ಆಗಿರುವಂತದ್ದು? ಇದು ಉತ್ತರ ಕನ್ನಡ ಡಿಸ್ಟಿಕ್, ಕರ್ನಾಟಕದ ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಲೊಕೇಟ್ ಆಗಿರುವಂತದ್ದು. ಸುಮಾರು ಇದು 2700 ಮಿಲಿಯನ್ ವರ್ಷಗಳ ಹಳೆಯದಂತೆ. ಅಂದ್ರೆ ಪ್ರೀ ಕ್ಯಾಬ್ರಿಯನ್ ಅಂತ ಒಂದು ಬರುತ್ತೆ, ಪ್ರೀ ಕ್ಯಾಬ್ರಿಯನ್ ಎರಾ ಅಷ್ಟು ಹಳೇದಾಗಿರುವಂಥದ್ದು. 2700 ವರ್ಷಗಳ ಹಿಂದೆ, ಮಿಲಿಯನ್ ವರ್ಷಗಳ ಹಿಂದೆ ಈ ಪ್ಲೇಟ್ ಟೆಕ್ಟಾನಿಕ್ ಪ್ರೆಷರ್ ಮತ್ತೆ ವೆದರಿಂಗ್, ವೆದರಿಂದ ಫಾರ್ಮ್ ಆಗಿರುವಂತದ್ದು. ಸೊ ಇಲ್ಲಿ ನೋಡೋಕೆ ಸಿಗುವಂತದ್ದು ಏನಂತಂದ್ರೆ ಒಳಗಡೆ ಗುಹೆಗಳಿದೆ. ಕಾಸ್ಟ್ ಲ್ಯಾಂಡ್ ಫಾರ್ಮ್ ಅಂತ ಕರಿತೀವಿ. ಕಾಸ್ಟ್ ಲ್ಯಾಂಡ್ ಫಾರ್ಮ್ ಈಗ ಏನೊಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಥವಾ ಮೆಗ್ನೀಷಿಯಂ ಕಾರ್ಬೋನೇಟ್ ಅಂತ ಈ ಸುಣ್ಣದ ಕಲ್ಲುಗಳಿರ್ತವೆ. ಸೊ ಅದರಿಂದ ಫಾರ್ಮ್ ಆಗಿರುವಂಥದ್ದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನೀರು ಬಿದ್ದಾಗ ಈ ರೀತಿಯಾದಂತಹ ಕೇವ್ಸ್ ಗಳನ್ನ ಫಾರ್ಮ್ ಆಗಿರುವಂಥದ್ದು. ಇಲ್ಲಿ ನಾವು ನೋಡುವಂಥದ್ದೇ ಕಾಸ್ಟ್ ಲ್ಯಾಂಡ್ ಫಾರ್ಮ್ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಮತ್ತೆ ಇದೇನು ಇದೆಯಲ್ಲ ಇದು ವೆಸ್ಟರ್ನ್ ಘಾಟ್ಸ್, ಉತ್ತರ ಕನ್ನಡ ಡಿಸ್ಟಿಕ್ ಅಂತ ಹೇಳಿದೆ. ಒಂದು ವೆಸ್ಟರ್ನ್ ಘಾಟ್ಸ್ ಏನಿದೆ ಅದರ ಒಂದು ಮಧ್ಯಭಾಗದಲ್ಲಿ ಇರುವಂತದ್ದು. ಅಂದ್ರೆ ಇಟ್ಸ್ ಪಾರ್ಟ್ ಆಫ್ ಅವರ್ ವೆಸ್ಟರ್ನ್ ಘಾಟ್ಸ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಇದರ ಹೈಟ್ ಅಂತ ನೋಡೋದಾದ್ರೆ ಸುಮಾರು 120 ಮೀಟರ್ ಎಷ್ಟು ಎತ್ತರಗಳಿರುವಂತದ್ದು. ಅಂದ್ರೆ ಇದಕ್ಕೆ ಸ್ಪಿರಿಚುವಲ್ ಒಂದು ಕನೆಕ್ಷನ್ ಕೂಡ ಇದೆ ಅಥವಾ ಸ್ಪಿರಿಚುವಲ್ ಕನ್ಸರ್ವೇಷನ್ ಮೆಥಡ್ ಕೂಡ ಇಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡೋಕೆ ಸಿಗುವಂತದ್ದು ಡೊಲಮೆಟಿಕ್ ಲೈಮ್ ಸ್ಟೋನ್ ಅಥವಾ ಕ್ರಾಸ್ ಲ್ಯಾಂಡ್ಸ್ಕೇಪ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ? ಏನಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಪ್ರಾಪರ್ ಆಗಿ ಪ್ರಿಸರ್ವ್ ಮಾಡೋದಕ್ಕೆ, ಟೂರಿಸಂ ನ ಪ್ರಮೋಟ್ ಮಾಡೋದಕ್ಕೆ. ಯಾಣ ಗುಹೆಗಳು ಕುರಿತಾದ ಈ ಕೆಳಗಣಿಗಳನ್ನು ಪರಿಗಣಿಸಿ. ಅವು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿವೆ. ಹೌದು, ಇದು ಪಶ್ಚಿಮ ಘಟ್ಟದ ಒಂದು ಪಾರ್ಟ್ ಆಗಿರುವಂತದ್ದು. ಇವು ಕಾರ್ಸ್ಟ್ ಲಕ್ಷಣಗಳನ್ನು ಹೊಂದಿರುವ ಡೊಲಮೆಟಿಕ್ ಸುಣ್ಣದ ಕಲ್ಲಿನಿಂದ ರೂಪುಗೊಂಡಿವೆ. ಇದು ಸುಣ್ಣದ ಕಲ್ಲುಗಳಿಂದ ರೂಪುಗೊಂಡಿರೋದ್ರಿಂದಾನೇ ಅಲ್ಲಿ ಕೇವ್ಸ್ ಗಳು ಫಾರ್ಮ್ ಆಗಿರುವಂತದ್ದು. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಇದು ಮಿಸೋಯಿಕ್ ಯುಗಕ್ಕೆ ಸೇರಿದೆ. ಇಲ್ಲ, ನಾನು ಆಲ್ರೆಡಿ ಹೇಳಿದೆ, ಇದು ಸೇರಿರುವಂತದ್ದು ಪ್ರೀ ಕ್ಯಾಬ್ರಿಯನ್ ಎರಾ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಕ್ಯಾಬಿನೆಟ್ ಅಪ್ರೂವ್ಸ್ AI ಸೆಂಟರ್ ಆಫ್ ಎಕ್ಸಲೆನ್ಸ್ ಅಟ್ ಎಲೆಕ್ಟ್ರಾನಿಸಿಟಿ. AI ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದ್ರೆ ಆ ಜಾಗದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ರಿಸರ್ಚ್, ಡೆವಲಪ್ಮೆಂಟ್, ಹೊಸ ಇನೋವೇಷನ್ಸ್ ಮಾಡುವಂತದ್ದಾಗ್ಬೋದು. ಸೊ ಈ ಕೆಲಸಗಳನ್ನ ಮಾಡ್ತಾರೆ. AI ಸಂಬಂಧಪಟ್ಟ ಹಾಗೆ ಮಾಡಬೇಕು. ಸೊ ಹಾಗಾಗಿ ಅದಕ್ಕೊಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ತರಬೇಕು. ಎಲ್ಲಿ? ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಅಂತೇಳಿ ಸರ್ಕಾರ ಈಗ ಮುಂದಾಗಿರುವಂತದ್ದು. ಇದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ 4 ವರ್ಷ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ. ಈಗ 20 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ದಾರೆ. ನೆನ್ಪಿಟ್ಕೋಬೇಕಾಗುತ್ತೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ರಿಲೇಟೆಡ್ ಟು AI, ಎಲ್ಲಿ? ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಅಂತ. ಮತ್ತೆ ಇದನ್ನ ಡೆವಲಪ್ಮೆಂಟ್ ಮಾಡ್ತಾ ಇರಲ್ಲ. ಇದ್ರ ಮುಖ್ಯ ಉದ್ದೇಶ ಏನಂತಂದ್ರೆ ಬಯೋಟೆಕ್ನಾಲಜಿ. ಈಗೇನು ಬಯೋಟೆಕ್ನಾಲಜಿ ಏನಿದೆ ಅದನ್ನ AI ಜೊತೆ ಇಂಟಿಗ್ರೇಟ್ ಮಾಡುವಂಥದ್ದು. AI ಜೊತೆ ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಹೊಸ ಡ್ರಗ್ ಗಳನ್ನ ಅದನ್ನ ಡಿಸ್ಕವರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಯಾವ್ದಾದ್ರು ಒಂದು ಡಯಾಗ್ನೋಸಿಸ್ ಮಾಡೋದಕ್ಕೆ ಒಂದು ಶಾರ್ಟ್ ವೇನ ಅಥವಾ ಒಂದು ಅಡ್ವಾನ್ಸ್ ವೇನ ಡೆವಲಪ್ ಮಾಡೋದಾಗುತ್ತೆ. ಅಥವಾ ಏನಾದ್ರು ಯಾವ್ದಾದ್ರು ಡಿಸೀಸ್ ನ ಅರ್ಲಿಯಾಗಿ ಡಿಟೆಕ್ಟ್ ಮಾಡಬೇಕು ಅಂದ್ರೆ ಅದಕ್ಕೆ ಹೆಲ್ಪ್ ಮಾಡೋದಾಗ್ಬೋದು. ಈ ರೀತಿಯಾಗಿ ಸಾಕಷ್ಟು ಅಪ್ಲಿಕೇಶನ್ಸ್ ಇದೆ. ಸೊ ಹಾಗಾಗಿ ಮತ್ತೆ ಅಗ್ರಿಕಲ್ಚರ್ ಸಂಬಂಧಪಟ್ಟಾಗೆ ಏನಾದ್ರು ಹೊಸ ಟೂಲ್ ಗಳನ್ನ ಡೆವಲಪ್ಮೆಂಟ್ ಮಾಡುವಂತದ್ದಾಗ್ಬೋದು. ಈ ರೀತಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಮೇಜರ್ಲಿ ಫೋಕಸ್ ಬಂದು ಬಯೋಟೆಕ್ನಾಲಜಿನ AI ಜೊತೆ ಇಂಟಿಗ್ರೇಟ್ ಮಾಡುವಂತದ್ದು. ಸೊ ಹಾಗಾಗಿ ಈಗೇನೊಂದು ಬಯೋಟೆಕ್ನಾಲಜಿ ಸಂಬಂಧಪಟ್ಟಂತ ಡೆವಲಪ್ಮೆಂಟ್ ಆಗ್ತಿರೋದ್ರಿಂದ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತದ್ದು ಸಿ ಕ್ಯಾಂಪ್ ಅಂತಂದ್ರೆ ಸೆಂಟರ್ ಫಾರ್ ಸೆಲ್ಯುಲಾರ್ ಅಂಡ್ ಮಾಲಿಕ್ಯುಲರ್ ಪ್ಲಾಟ್ಫಾರ್ಮ್ ಅಂತ. ಸೆಂಟರ್ ಫಾರ್ ಸೆಲ್ಯುಲಾರ್ ಅಂಡ್ ಮಾಲಿಕ್ಯುಲರ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಿಟ್ಟು ಸೊ ಇವರು ಸಪೋರ್ಟ್ ಮಾಡ್ತಿರುವಂತದ್ದು. ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಏನಿದೆ ಅದರ ಅಂಡರ್ ಬರುವಂತಹ ಒಂದು ಪ್ಲಾಟ್ಫಾರ್ಮ್ ಇದು ಸೆಂಟರ್ ಫಾರ್ ಸೆಲ್ಯುಲಾರ್ ಅಂಡ್ ಮಾಲಿಕ್ಯುಲರ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬಿಟ್ಟು. ಸೊ ಇವರ ಸಪೋರ್ಟ್ ಒಂದಿಗೆ ಈಗ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಈಗ ಡೆವಲಪ್ ಮಾಡ್ತಾ ಇರುವಂತದ್ದು ಸರ್ಕಾರ.
ಇಲ್ಲಿ ನೋಡ್ಬೋದಾಗಿರುತ್ತೆ 20 ಕೋಟಿ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಜೊತೆಗೆ ಈಗ ಎಲೆಕ್ಟ್ರಾನಿಕ್ ಸಿಟಿನ ಐಡೆಂಟಿಫೈ ಮಾಡಿರುವಂಥದ್ದು ಲೊಕೇಶನ್ ಅಂತ ಹೇಳ್ಬಿಟ್ಟು ಮೇಜರ್ಲಿ ಬಯೋಟೆಕ್ನಾಲಜಿನ ಇಂಟಿಗ್ರೇಟ್ ಮಾಡಿಬಿಟ್ಟು ಹೊಸ ಇನೋವೇಷನ್ಸ್ ತರೋದಕ್ಕೆ AI ಮೂಲಕ. ಸೊ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಯುಲರ್ ಪ್ಲಾಟ್ಫಾರ್ಮ್ ಸಿ ಕ್ಯಾಂಪ್ ಅವರು ಸಪೋರ್ಟ್ ಮಾಡ್ತಾ ಇರುವಂಥದ್ದು, ಅವರೇ ಪಾರ್ಟ್ನರ್ ಆಗಿರುವಂಥದ್ದು. ಅದ್ರ ಜೊತೆಗೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಮ್ಯೂಸಿಯಂನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಡೆವಲಪ್ಮೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿರುವಂಥದ್ದು. ಒಂದು ಮ್ಯೂಸಿಯಂ ತರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಎಲ್ಲಿ ಅಂತಂದ್ರೆ ಬೈಯಪ್ನಹಳ್ಳಿನಲ್ಲಿ ತರಬೇಕು ಅಂತ ಹೇಳಿ ಈಗ ಡಿಸೈಡ್ ಮಾಡಿರುವಂಥದ್ದು. ಸೊ ಇದಕ್ಕೆ ಅಂತ ಸುಮಾರು ಒಂದು 100 ಕೋಟಿ ಅಷ್ಟು ಪ್ಲಾನ್ ಮಾಡಿದ್ದಾರೆ. ಈ 100 ಕೋಟಿನ PPP ಮಾಡೆಲ್ ಅಲ್ಲಿ ತರಬೇಕು ಅಂತ ಪ್ಲಾನ್ ಮಾಡಿರುವಂಥದ್ದು. PPP ಮಾಡೆಲ್ ಅಂತಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಲ್ವಾ. ಸೊ ಅವ್ರ ಮೂಲಕ ತರಬೇಕು ಅಂತ ಪ್ಲಾನ್ ಮಾಡಿರುವಂಥದ್ದು 100 ಕೋಟಿ. ಇಲ್ಲಿ ಈ ಮ್ಯೂಸಿಯಂ ಡೆವಲಪ್ಮೆಂಟ್ ಮಾಡ್ತಿರುವಂಥದ್ದು ಕರ್ನಾಟಕ ಟೆಕ್ನಾಲಜಿ ಅಂಡ್ ಇನೋವೇಷನ್ ಮ್ಯೂಸಿಯಂ ಫೌಂಡೇಶನ್. ಕರ್ನಾಟಕ ಟೆಕ್ನಾಲಜಿ ಅಂಡ್ ಇನೋವೇಷನ್ ಮ್ಯೂಸಿಯಂ ಫೌಂಡೇಶನ್ ಅವರು ಇದನ್ನು ಡೆವಲಪ್ಮೆಂಟ್ ಮಾಡ್ತಾ ಇರುವಂಥದ್ದು. 2 ಲೊಕೇಶನ್ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಪ್ರಶ್ನೆ ನೋಡೋದಾದ್ರೆ ಕರ್ನಾಟಕದಲ್ಲಿನ AI ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಸಂಬಂಧಿಸಿದಂತೆ ಈ ಕೆಳಗಿಳಿಗಳನ್ನು ಪರಿಗಣಿಸಿ. ಇದು ಕೃತಕ ಬುದ್ಧಿಮತ್ತೆ ಮತ್ತು ಜೈವಿಕ ತಂತ್ರಜ್ಞಾನದ ಸಂಯೋಜನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಈಗ ನಮಗೆ ಮೇಜರ್ ಫೋಕಸ್ ಇರುವಂತದ್ದು ಈ AI ನ ಮತ್ತೆ ಬಯೋಟೆಕ್ನಾಲಜಿನ ಇಂಟಿಗ್ರೇಟ್ ಮಾಡುವಂಥದ್ದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಇದನ್ನು ಬೆಂಗಳೂರಿನ IISc ನಲ್ಲಿ ಸ್ಥಾಪಿಸಲಾಗುತ್ತದೆ. IISc ನಲ್ಲಿ ತರ್ತಾ ಇಲ್ಲ. ಇದು ನೋಡ್ತಿದ್ದಂಗೆ ಸರಿ ಅನ್ಸ್ಬಿಡುತ್ತೆ. IISc ನಲ್ಲಿ ತರ್ತಾ ಇಲ್ಲ, ಬದಲಿಗೆ ಎಲೆಕ್ಟ್ರಾನಿಕ್ ಸಿಟಿ ನಲ್ಲಿ ತರ್ತಾರಂಥದ್ದು. ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಇದನ್ನು CDAC ಅಭಿವೃದ್ಧಿಪಡಿಸುತ್ತೆ. CDAC ಅಲ್ಲ, ಬದಲಿಗೆ ಸಿ ಕ್ಯಾಂಪ್ ಇದಕ್ಕೆ ಹೆಲ್ಪ್ ಮಾಡ್ತಿರುವಂಥದ್ದು. ಸಿ ಕ್ಯಾಂಪ್ ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಯುಲರ್ ಪ್ಲಾಟ್ಫಾರ್ಮ್, CDAC ಅಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ತಪ್ಪಾಗಿದೆ. ಆನ್ಸರ್ ಬಂದು ಒಂದು ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡಿದರೆ 4 cheetahs ಫ್ರಮ್ ಸೌತ್ ಆಫ್ರಿಕಾ ಅರೈವ್ ಇನ್ ಬೆಂಗಳೂರು ಟು ಬಿ ಹೌಸ್ಡ್ ಅಟ್ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್. ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಝೂ ಏನಿದೆ, ಸೊ ಅಲ್ಲಿ ಇದನ್ನ ತಂದಿರುವಂಥದ್ದು, ಚೀತಾಗಳನ್ನ ತಂದಿರುವಂಥದ್ದಾಗಿರುತ್ತೆ. ಈಗ ನಾವು ಪ್ರಾಜೆಕ್ಟ್ ಚೀತಾ ಬಗ್ಗೆ ಸಾಕಷ್ಟು ಸಲ ಓದಿರ್ತೀವಿ. 2023 ಲಾಂಚ್ ಮಾಡಿರುವಂಥದ್ದು. ಸೊ ಅದನ್ನ ಆಫ್ರಿಕಾದಿಂದ ಏನ್ ಮಾಡ್ತಾರೆ ಅಂತಂದ್ರೆ ಮಧ್ಯಪ್ರದೇಶದಲ್ಲಿ ಫಸ್ಟ್ ತರ್ತಾರೆ. ಮಧ್ಯಪ್ರದೇಶದಲ್ಲಿ ತಂದ್ಬಿಟ್ಟು ಅಲ್ಲಿ ಈಗ ಫಸ್ಟ್ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದು ಅಂತಂದ್ರೆ ಕೂನೋ ನ್ಯಾಷನಲ್ ಪಾರ್ಕ್. ಮೊದಲು ಕೂನೋ ನ್ಯಾಷನಲ್ ಪಾರ್ಕ್ ಅಲ್ಲಿ ತರ್ತಾರೆ. ಆಮೇಲೆ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಚುರಿ ತರ್ತಾರೆ. ಈಗ ನೌರಾ ದೇಯಿ ಸೊ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಇಲ್ಲಿ ಅವ್ರು ಸಾಕ್ತಾ ಇರೋ ಇಲ್ಲಿ ಅವರು ಪ್ರೊಟೆಕ್ಟ್ ಮಾಡ್ತಿರೋದು ಇನ್ಸಿತು ಅಂತಂದ್ರೆ ಓಪನ್ ಸ್ಪೇಸ್ ಅಲ್ಲಿ. ಈಗ ಓಪನ್ ಸ್ಪೇಸ್ ಅಲ್ಲಿ ಬಿಡುವಂಥದ್ದು ಅದೇನೋ ನ್ಯಾಚುರಲ್ ಹ್ಯಾಬಿಟೇಟ್ ಇದೆ. ಸೊ ಅಲ್ಲಿ ಇದನ್ನ ಪ್ರೊಟೆಕ್ಟ್ ಮಾಡೋದಂತ ಒಂದು ಪ್ಯಾಟರ್ನ್ ಫಾಲೋ ಮಾಡ್ತಾ ಇರೋಂಥದ್ದು. ಈಗ ನಾವು ಬೆಂಗಳೂರಿಗೆ ಅಂತ ತರಿಸ್ಕೊತಾ ಇದೀವಲ್ಲ, ಅದೇನಾಗುತ್ತೆ ಅಂತಂದ್ರೆ ಎಕ್ಸಿತು ಅಂತಂದ್ರೆ ಅದೇನು ನ್ಯಾಚುರಲ್ ಇರುತ್ತೆ, ನ್ಯಾಚುರಲ್ ಸೈಟ್ಸ್ ಇರುತ್ತೆ, ಅಲ್ಲಿರೋದಿಲ್ಲ. ಬದಲಾಗಿ ಇವ್ನು ಏನ್ ಮಾಡ್ತಾರೆ ಅಂತಂದ್ರೆ ಝೂನಲ್ಲಿ ಹಾಕಿ ಝೂನಲ್ಲಿ ಹಾಕುವಂಥದ್ದು. ಈಗ 4 ತರಿಸ್ಕೊಂಡಿದೀವಿ, 2 ಫೀಮೇಲ್ ಇದೆ, 2 ಮೇಲ್ ಇದೆ. ಆಮೇಲೆ ಈ ಝೂನಲ್ಲಿ ಇದನ್ನ ಹಾಕೋದ್ರಿಂದ ಇದರ ಒಂದು ರೆಸ್ಪಾನ್ಸಿಬಿಲಿಟಿ ತಗೋತಾ ಇರೋಂಥದ್ದು ಝೂಲಾಜಿಕಲ್ ಅಥಾರಿಟಿ ಆಫ್ ಕರ್ನಾಟಕ ಏನಿದೆಯಲ್ಲ, ಸೊ ಅವರು ಇದರ ಒಂದು ರೆಸ್ಪಾನ್ಸಿಬಿಲಿಟಿ ತಗೋತಾ ಇರುವಂತದ್ದು. ಮತ್ತೆ ಇದನ್ನ ಇಂಪೋರ್ಟ್ ಮಾಡ್ಕೊಂಡಿದೀವಲ್ಲ ಅಥವಾ ತರ್ಸ್ಕೊಂಡಿದೀವಲ್ಲ, ಇದಕ್ಕೆ ಯಾವ್ದಾದ್ರು ಲೀಗಲ್ ಬೇಸ್ ಇದೆಯಾ ಅಂತಂದ್ರೆ ಹೌದು ಇದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಏನಿದೆ, ಸೊ ಅದರ ಒಂದು ಲೀಗಲ್ ಬೇಸಿಸ್ ಮೇಲೆ ನಾವೀಗ ಇಂಪೋರ್ಟ್ ಮಾಡ್ಕೊಂಡಿರುವಂತದ್ದು. ಇನ್ನು ಚೀತಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ನಮ್ಮಲ್ಲಿ ಆಲ್ರೆಡಿ ಎಕ್ಸ್ಟಿಂಟ್ ಆಗಿದೆ. ಏಷ್ಯಾಟಿಕ್ ಚೀತಾ ಏನಿತ್ತು ಅದು 1950s ಅಲ್ಲೇ ಎಕ್ಸ್ಟಿಂಟ್ ಆಗಿದೆ. ಏನೋ ಬೇಟೆಯಿಂದ ಆಗ್ಬೋದು ಅಥವಾ ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಇಂದ ಆಗ್ಬೋದು, ಸಾಕಷ್ಟು ಕಾರಣಗಳಿಂದ. ಮತ್ತೆ ಇದನ್ನ ವರ್ಲ್ಡ್ ಫಾಸ್ಟೆಸ್ಟ್ ಮಾಮಲ್ ಅಥವಾ ಅನಿಮಲ್ ಅಂತ ಲ್ಯಾಂಡ್ ಅಂತ ಕರಿತೀವಿ. ಏನಂತಂದ್ರೆ ಸುಮಾರು 110ರಿಂದ 120 km/h ಅಷ್ಟು ಸ್ಪೀಡ್ ಆಗಿ ಕೊಡುತ್ತಂತೆ. ಸೊ ಹಾಗಾಗಿ ಇಂಪಾರ್ಟೆಂಟ್. ಮತ್ತೆ ಈಗ ಇದು ಇನ್ನು ನಾವು ತರ್ಸ್ಕೊತಾ ಇರೋದು ಆಫ್ರಿಕಾದಲ್ಲಿ, ನಮ್ಮಲ್ಲಿ ಇಲ್ದಿರೋದ್ರಿಂದ ಆಫ್ರಿಕಾದಲ್ಲಿ ತರ್ಸ್ಕೊತಾ ಇದೀವಿ. ಆಫ್ರಿಕಾದಲ್ಲಿ ಇದು ನಿಯರ್ ಥ್ರೆಟೆಂಡ್ ಅಥವಾ ವಲ್ನರಬಲ್ ಇದೆ. ಆಫ್ರಿಕಾದಲ್ಲಿ ಇದರ ಸ್ಟೇಟಸ್ ಬಂದು ವಲ್ನರಬಲ್ ಇದೆ, IUCN ನಲ್ಲಿ ವಲ್ನರಬಲ್ ಇದೆ. ಸೊ ಹಾಗಾಗಿ ನಾವು ಇದನ್ನು ತಗೊಂಡು ಇಲ್ಲಿ ತಂದಿರುವಂತದ್ದಾಗಿದೆ. ಸೊ ಇದ್ರ ಮೇಲೆ ಪ್ರಶ್ನೆ ಯಾವ ರೀತಿ ಬರ್ಬೋದು ನೆನ್ಪಿಟ್ಕೋಬೇಕಾಗತ್ತೆ. ನಾವಿಲ್ಲಿ ಕನ್ಸರ್ವ್ ಮಾಡ್ತಿರೋಂಥದ್ದು ಎಕ್ಸಿಟು ಅಂತಂದ್ರೆ ಝೂ ಅಲ್ಲಿ ಇಟ್ಕೊಂಡು ಸಾಕ್ತಾ ಇರೋಂಥದ್ದು, ಝೂ ಪರ್ಪಸ್ಗೋಸ್ಕರ ತಂದಿರುವಂಥದ್ದು. ಪ್ರಶ್ನೆ ಯಾವ ರೀತಿ ಬರುತ್ತೆ, ಬನ್ನೇರ್ಘಟ್ಟ ಜೈವಿಕ ವಿಜ್ಞಾನದಲ್ಲಿರುವ ಚೀತಾಗಳಿಗೆ ಸಂಬಂಧಿಸಿದಂತೆ ಕೆಳಗಿಳಿಗಳನ್ನು ಪರಿಗಣಿಸಿ. ವನ್ಯಜೀವಿ ರಕ್ಷಣಾ ಕಾಯ್ದೆ 1972 ಅಡಿಯಲ್ಲಿ ಚೀತಾಗಳನ್ನು ಆಮದು ಮಾಡಿಕೊಳ್ಳಲಾಗಿದೆ. ಹೌದು, ಈ ಒಂದು ಲೀಗಲ್ ಬೇಸಿಸ್ ಮೇಲೆ ತಂದಿರುವಂಥದ್ದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಈ ಉಪಕ್ರಮವು ಇನ್ಸಿತು ಸಂರಕ್ಷಣೆಯನ್ನು ಪ್ರತಿನಿಧಿಸುತ್ತದೆ. ಇನ್ಸಿತು ಅಂತಂದ್ರೆ ಅದೇನು ವೈಲ್ಡ್ ಲೈಫ್ ಅಲ್ಲಿ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ಈಗ ಕುನೋನಲ್ಲಿ ಆಗ್ಬೋದು ಅಥವಾ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸೆಂಚುರಿ ಆಗ್ಬೋದು, ನವರದೇಯಿನಲ್ಲಿ ಆಗ್ಬೋದು, ಅಲ್ಲಿ ಇನ್ಸಿತು ಇದೆ. ಅದೇನು ನ್ಯಾಚುರಲ್ ಹ್ಯಾಬಿಟೇಟ್ ಇತ್ತು ಅಲ್ಲಿ ಬಿಟ್ಟಿರುವಂಥದ್ದು. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಝೂನಲ್ಲಿ ಆಗ್ತಾ ಇದೀವಿ. ಸೊ ಹಾಗಾಗಿ ಇದು ಇನ್ಸಿಟು ಅಲ್ಲ. ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಚೀತಾ ಭೂಮಿಯ ಮೇಲಿನ ಅತ್ಯಂತ ವೇಗದ ಪ್ರಾಣಿಯಾಗಿದೆ. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 3 ಮಾತ್ರ ಸರಿಯಾಗಿರೋದು. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಕನ್ನಡ ಅಂಡ್ ಕಲ್ಚರಲ್ ಡಿಪಾರ್ಟ್ಮೆಂಟ್ ಅನೌನ್ಸರ್ಸ್ ಅವಾರ್ಡ್ಸ್. ಈಗ ಏನ್ ಮಾಡಿದ್ದಾರೆ ಅಂದ್ರೆ
ಕಲ್ಚರಲ್ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ, ಕನ್ನಡ ಮತ್ತು ಕಲ್ಚರಲ್ ಡಿಪಾರ್ಟ್ಮೆಂಟ್ ಅವಾರ್ಡ್ಸ್ ಅನೌನ್ಸ್ ಮಾಡಿದೆ. ಸೊ ಹಾಗಾಗಿ ಲಿಸ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಕೆಲವೊಂದು ಫಾರ್ ಎಕ್ಸಾಂಪಲ್ ಪಂಪ ಅವಾರ್ಡ್ ಅನ್ನ ಹೈಯೆಸ್ಟ್ ಲಿಟರರಿ ಅವಾರ್ಡ್ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಹೈಯೆಸ್ಟ್ ಲಿಟರರಿ ಅವಾರ್ಡ್ ಬಂದು ಪಂಪ ಅವಾರ್ಡ್. ಅದು ಬಂದು ಈಗ ದೇವನೂರು ಮಹಾದೇವ್ ಅವರು ಸಿಕ್ಕಿದೆ. ಸೊ ಹಂಗಾಗಿ ಸ್ವಲ್ಪ ಈ ದೇವರ ಅಂದ್ರೆ ಯಾವುದೋ ಒಂದು ಕೃತಿಗೆ ಸಿಕ್ಕಿಲ್ಲ, ಅವ್ರದ್ದು ಲೈಫ್ ಟೈಮ್ ಅಚೀವ್ಮೆಂಟ್ ಕುಸುಮ ಬಾಲೆಯಿಂದ ಹಿಡಿದು ಲೇಟೆಸ್ಟ್ ವರ್ಗು ಏನೆಲ್ಲ ಬರೆದಿದ್ದಾರೆ ಅದನ್ನೆಲ್ಲ ಕಾಂಟ್ರಿಬ್ಯೂಷನ್ ನೋಡ್ಕೊಂಡು ಕೊಟ್ಟಿರುವಂತದ್ದು ದೇವನೂರು ಮಹಾದೇವ್ ಅವ್ರಿಗೆ. ಒಡಲಾಳ ಆಗ್ಬೋದು, ಸಾಕಷ್ಟು ಬುಕ್ಸ್ ಬರೆದಿದ್ದಾರೆ. ಎದೆಗೆ ಬಿದ್ದ ಅಕ್ಷರ. ಸೊ ಅವರ ಒಂದು ಕಂಪ್ಲೀಟ್ ಕಾಂಟ್ರಿಬ್ಯೂಷನ್ ನೋಡ್ಬಿಟ್ಟು ಇವ್ರು ಕೊಟ್ಟಿರುವಂತದ್ದಾಗಿದೆ. ಇದು ಪಂಪ ಅವಾರ್ಡ್ ಅಷ್ಟೇ ಅಲ್ಲದೆ ಪೂರ್ತಿ ಒಂದು ಡೆಕ್ಕನ್ ಹೆರಾಲ್ಡ್ ಅಲ್ಲಿ ಬಂದಂತದ್ದು ಆರ್ಟಿಕಲ್. ಇದು ಕಂಪ್ಲೀಟ್ ಅವಾರ್ಡ್ ಲಿಸ್ಟೇ ಕೊಟ್ಟಿದ್ದು ಈ ವರ್ಷ ಅನೌನ್ಸ್ ಆಗಿರುವಂತದ್ದು. ಕೇಳೋ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ಬೋದು, ಬಸವ ನ್ಯಾಷನಲ್ ಅವಾರ್ಡ್, ಯಾವ್ದಾದ್ರು ಒಂದು ಅವಾರ್ಡ್ ಆದ್ರೆ ಅದ್ರಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಬಸವ ಅವಾರ್ಡ್ ಅಲ್ಲಿ 10 ಲಕ್ಷ ಅಷ್ಟು ಕೊಡ್ತಾರೆ. ಈಗ ಬಂದಿರುವಂತದ್ದು ಸಿದ್ದರಾಮ ಶರಣು ಬೆಳ್ಳೆ. ಹಿಂಗ್ ನೆನ್ಪಿಟ್ಕೊಳ್ಳೇಬೇಕು, ಯಾವುದೋ ಒಂದು ರೀತಿಯಲ್ಲಿ ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಬಸವ ನ್ಯಾಷನಲ್ ಅವಾರ್ಡ್ ಅಂತಿದೆ, ಇಲ್ಲಿ ಶರಣರು ಅಂತಿದೆ. ಸೊ ಆ ರೀತಿ ಲಿಂಕ್ ಮಾಡ್ಕೊಂಡಾದ್ರೂ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಬಸವ ನ್ಯಾಷನಲ್ ಅವಾರ್ಡ್ ಬಂದು ಸಿದ್ದರಾಮ ಶರಣರು ಅವ್ರು ಸಿಕ್ಕಿರುವಂತದ್ದು. ಮತ್ತೆ ಗುಬ್ಬಿ ವೀರಣ್ಣ ಬಂದು ಜಿ.ವಿ. ಶಾರದಾ, ನೋಡಿ ಇಲ್ಲಿ ಜಿ ಇದೆ, ಹಾಗಾದ್ರೂ ನೆನ್ಪಿಟ್ಕೊಳ್ಳಿ. ಸೊ ಜಿ.ವಿ. ಶಾರದಾ ಅವರು ಸಿಕ್ಕಿರುವಂತದ್ದು. ಬಿ.ವಿ. ಕಾರಂತ ಅವಾರ್ಡ್ ಪ್ರಸನ್ನ ಅವರು ಸಿಕ್ಕಿರುವಂತದ್ದು ಆಗ್ಬೋದು. ಸಂಗೊಳ್ಳಿ ರಾಯಣ್ಣ ಅವಾರ್ಡ್ ಸಿದ್ದಗೌಡ ಪಾಟೀಲ್ ಅವರು ಸಿಕ್ಕಿರುವಂತದ್ದು. ನೆಕ್ಸ್ಟ್ ಭಗವಾನ್ ಮಹಾವೀರ ಅವಾರ್ಡ್ ಇದು ಸಿಕ್ಕಿರುವಂತದ್ದು ಭಾನುಕೀರ್ತಿ ಅವರು ಸಿಕ್ಕಿರುವಂತದ್ದು. ಶಾಂತಲಾ ಅವಾರ್ಡ್ ಬಂದು ಪ್ರತಿಭಾ ಪ್ರಹ್ಲಾದ್ ಅವರು ಸಿಕ್ಕಿದೆ. ಮತ್ತೆ ಕುಮಾರವ್ಯಾಸ ಅವಾರ್ಡ್ ಬಂದು ಕಲಿನಾಥ್ ಅವರು ಸಿಕ್ಕಿರುವಂತದ್ದು. ಅಕ್ಕ ಮಹಾದೇವಿ ಅವಾರ್ಡ್ ಬಂದು ಕೆ ನೀಲಾ ಸಿಕ್ಕಿರುವಂತದ್ದು. ಸೊ ಎಲ್ಲಾನು ಬಾಹೆಟ್ ಮಾಡ್ಕೊಳ್ಳೇಬೇಕು, ಇಂಪಾರ್ಟೆಂಟ್ ಆಗುತ್ತೆ. ಏನೇನೆಲ್ಲ ನಾವು ಅಟ್ಲೀಸ್ಟ್ ಮ್ಯಾಗ್ಝಿನ್ ಅಲ್ಲಿ ಏನ್ ಕೊಡ್ತೀವಲ್ಲ ಅದನ್ನಾದ್ರೂ ಬಾಹೆಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇರುವಂತದ್ದು. ಸೊ ಪ್ರಶ್ನೆ ಯಾವ ರೀತಿ ಬರ್ಬೋದು ಇದರಲ್ಲಿ, ಮ್ಯಾಚ್ ದ ಫಾಲೋಯಿಂಗ್ ಇದೆ, ಯಾಕಂದ್ರೆ ಎಲ್ಲಾನು ಕವರ್ ಆಗುತ್ತೆ ಅಂತ. 2025-26 ಸಾಲಿನ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಣಿಗಳನ್ನು ಹೊಂದಿಸಿ ಬರೆಯಿರಿ. ಪಂಪ ಪ್ರಶಸ್ತಿ ಬಗ್ಗೆ ಡಿಸ್ಕಸ್ ಮಾಡಿದೆ ಸುಮಾರು ಹೊತ್ತು. ಸೊ ದೇವನೂರು ಮಹಾದೇವ ಮತ್ತೆ ಗುಬ್ಬಿ ವೀರಣ್ಣ ನಿಮ್ಗೊಂದು ಕ್ಲೂ ಕೊಟ್ಟಿದ್ದೆ. ಗುಬ್ಬಿ ವೀರಣ್ಣ ಜಿ ಅಂತಿದೆ, ನೆನ್ಪಿಟ್ಕೊಳ್ಳಿ ಅಂತ. 1-2 ಸರಿ ಹೋಯ್ತು. ಬಸವ ಪ್ರಶಸ್ತಿ, ಬಸವ ಪುರಸ್ಕಾರ, ರಾಷ್ಟ್ರೀಯ ಪುರಸ್ಕಾರ ಬಸವ ಕ್ಲೂ ಅಂತ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಶರಣು ಅಂತಾದ್ರು ಅಂದ್ರೆ ಅಟ್ಲೀಸ್ಟ್ 1 ವರ್ಷಕ್ಕಾದ್ರೂ ನೀವು ಬಾಯಟ್ ಮಾಡ್ಲೇಬೇಕು. ಸೊ ಹಾಗಾಗಿ ಇದು ಸರಿ ಹೋಗುತ್ತೆ. ಮ್ಯಾಚ್ ಆಗಿದೆ. 1 2 3 ಇರುವಂತದ್ದು ಇದು ಒಂದೇ. 1 2 3 ಇರುವಂತದ್ದು. ಹಾಗಾಗಿ ಕುಮಾರವ್ಯಾಸ ಬಂದು ಕಲಿನಾಥ ಶಾಸ್ತ್ರಿ. ಸೊ ಈಗಷ್ಟು ಮ್ಯಾಚ್ ಆಗಿದೆ. ಆನ್ಸರ್ ಬಂದು ಎ. ಸೊ A1 B2 C3 D4. ಸೊ ಇದಿಷ್ಟು ಆರ್ಟಿಕಲ್ಗಳ ಜೊತೆ ನಮ್ಮ ಒಂದು ಸೆಷನ್ ಮುಗಿಸೋಣ. ಮುಂದಿನ ಒಂದು ಸೆಷನ್ ಅಲ್ಲಿ ಇನ್ನೊಂದಷ್ಟು ಆರ್ಟಿಕಲ್ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.